ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಟೌನ್ನಲ್ಲಿ News43 ಇಂಡಿಯಾ ತಂಡ ಭೇಟಿ ಮಾಡಿದೆ. News43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಡೆವಲಪರ್ಸ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಬಿಲ್ಡರ್ಸ್. ಈ 4 ವಿಷಯದಲ್ಲಿ News43 ಇಂಡಿಯಾ ತಂಡ ಅನೇಕ ರೀತಿಯಿಂದ ಸಂದರ್ಶನ ಮುಖಾಂತರದಿಂದ ಚರ್ಚೆಯನ್ನು ಮಾಡಿ ಇವರ ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಿಂದ ಇವರನ್ನು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಡೆವಲಪರ್ಸ್ ಅಂದ ತಕ್ಷಣ ಒಂದು ಕಷ್ಟದಲ್ಲಿ ಇದ್ದಂಥ ರೈತರ ಹೊಲವನ್ನು ಪಡೆದುಕೊಂಡು ಅದಕ್ಕೊಂದು ಆಕಾರ ನೀಡಿ ಒಂದು ರೀತಿಯಿಂದ ಸೈಟ್ಗಳನ್ನು ಮಾರಾಟಗಳನ್ನು ಮಾಡ್ತಾರೆ. ರಿಯಲ್ ಎಸ್ಟೇಟ್ ಅಂದರೆ ಯಾರ ಹತ್ರ ಮನೆ ಖರೀದಿ ಕೊಡೋದಿದೆ, ಯಾರ ಹತ್ರ ಜಾಗ ಖರೀದಿ ಕೊಡೋದಿದೆ, ಯಾರ ಹತ್ರ ಏಜೆನ್ಸಿ ಇರ್ತಾರೋ ಅವರಿಗೆಲ್ಲ ಹೋಗಿ ಸೇಲಿಂಗ್ ಮಾಡಿ ಅಂತ 2-3% ಸೇಲರ್ ಆಗಿ ಇವರು ರಿಯಲ್ ಎಸ್ಟೇಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಿಲ್ಡರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಇವರು ಕನ್ಸ್ಟ್ರಕ್ಷನ್ ಅಂದರೆ ಓನ್ ಡಿಸೈನಿಂಗ್ ಮಾಡಿ ಇವರು ಸ್ವತಃ ನಿಂತು ಇವರು ಬಡವರಿಗೆ ಆಗಿರಲಿ, ಶ್ರೀಮಂತರಿಗೆ ಆಗಿರಲಿ, ಮಧ್ಯಮ ಕ್ಲಾಸ್ದವ್ರಿಗಾಗಿರಲಿ ಮನೆ ಕಟ್ಟಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಬಿಲ್ಡರ್ಸ್ ಅಂದ ತಕ್ಷಣ ಇವರು ಯಾವ ರೀತಿ ಬರ್ತಾರೆ ಅಂದರೆ ಇವರು ಅಪಾರ್ಟ್ಮೆಂಟ್ಗಳನ್ನಾಗಿರಲಿ, ವಿಲ್ಲಾಸ್ಗಳನ್ನಾಗಿರಲಿ ಮತ್ತು ಓಪನ್ ಲ್ಯಾಂಡ್ನಲ್ಲಿ ಒಂದು ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಇಂದು ಹಾವೇರಿಯಲ್ಲಿ News43 ಇಂಡಿಯಾ ತಂಡ ಭೇಟಿ ಮಾಡ್ತಕ್ಕಂಥ ವಿಶೇಷತೆ ಏನಂತಂದರೆ ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಅಂತ ಹೇಳಿ ಇವರು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಈ 3 ಜನ ಪಾರ್ಟ್ನರ್ಸ್ ಅಂದರೆ ಈಗಿನ ಕಾಲದಲ್ಲಿ ಒಂದು ಮನೇಲಿ ಇದ್ದಿರ್ತಕ್ಕಂಥ ಮಕ್ಕಳಿಗೆ ಕೂಡಿರೋದಿಲ್ಲ ಅಂಥದ್ರಲ್ಲಿ 3 ಜನ ಪಾರ್ಟ್ನರ್ಸ್ ಆಗಿ ಈ ಕಂಪ್ನಿಯನ್ನು ತುಂಬ ಚೆನ್ನಾಗಿ ಸುಮಾರು 2019 ಡಿಸೆಂಬರ್ ಎಂಡಿನಲ್ಲಿ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ ಆಗಿ 2024ವರೆಗೆ 4ರಿಂದ 5 ವರ್ಷ ತುಂಬಿ ಇವರು ಮುಂದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಸುಮಾರು ಒಂದು 18ರಿಂದ 20 ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಅನುಕೂಲಸ್ಥರಿಗೆ ಬ್ಯಾಂಕಿನ ಸೌಲಭ್ಯಗಳನ್ನಾಗಿರಲಿ ಮತ್ತು ಮನೆ ಕಟ್ಟಿಕೊಡುವಂಥ ಒಂದು ಗಂಡ ಹೆಂಡತಿಗೆ ಬೇಕಾಗಿರ್ತಕ್ಕಂಥ ಒಂದು ಕಿಚನ್ ರೂಮು, ಒಂದು ಲಿವಿಂಗ್ ರೂಮು, ಒಂದು ಬೆಡ್ರೂಮು, ಒಂದು ಬಾತ್ರೂಮು ಮತ್ತು ಟೆಂಪಲ್ ರೂಮ್ ಅಂತೇಳಿ ನಾವು ಮಾಡಿರ್ತೀವಿ. ಅಂಥ ಮನೆಗಳನ್ನು 5-6 ಲಕ್ಷದಲ್ಲಿ ಇವರು ಕಟ್ಟಿ ಸೀಟ್ ಹಾಕಿ ಕೊಡುವಂಥ ಕೆಲಸಗಳನ್ನು ಕೂಡ ಇವರು ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಕಂಪ್ನಿಯ ಒಬ್ಬರು ಪಾರ್ಟ್ನರ್ ಆಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಇವರು ಯಾವ ರೀತಿ ಮನೆಗಳನ್ನು ಕಟ್ತಾ ಇದ್ದಾರೆ, ಇವರು ಕಟ್ಟಿರ್ತಕ್ಕಂಥ ಮನೆಗೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ, ಹಳ್ಳಿ ಒಳಗೆ ಜನರಿಗೆ ಯಾವ ರೀತಿ ಇವರಿಗೆ ಉತ್ತರ ಕೊಡ್ತಾ ಇದ್ದಾರೆ, ಮತ್ತು ಹಳ್ಳಿಯಲ್ಲಿ ಒಂದು ಸ್ವಂತ ಅವರೇ ಇಂಜಿನಿಯರ್ ರೀತಿ ಪ್ಲಾನಿಂಗಿಂದ ಈ ರೀತಿ ಬರಬೇಕು ಆ ರೀತಿ ಬರಬೇಕಂತಿದ್ರು. ಆದರೆ ಇವರು ಪ್ಲ್ಯಾನಿಂಗಿಗೆ ಹಳ್ಳಿ ಜನರು ಯಾವ ರೀತಿ ಒಪ್ಕೊಂಡಿದ್ದಾರೆ, ಹಳ್ಳಿಯಿಂದ ಇವರಿಗೆ ಅತಿ ಹೆಚ್ಚು ಬರ್ತಾ ಇದೆ. ಈ ಕಡೆ ಶಿಗ್ಗಾವಿಯಲ್ಲಿ ಇವರು ವರ್ಕ್ ನಡೀತಾ ಇದೆ, ಈ ಕಡೆ ಮೊಟೆಬೆನ್ನೂರಲ್ಲಿ ನಡೀತಾ ಇದೆ, ಈ ಕಡೆ ಶಿಗ್ಗಾವಿಂದ ಮುಂದುಗಡೆ ಹೋದ ತಕ್ಷಣ ಕುಂಕೂರು ಅಂತೇಳಿ ಫೇಮಸ್ ಆಗಿದೆ, ಕೈಕಾಲು ಕಟ್ಟೋದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಅಲ್ಲಿ ಕೂಡ ಇವರು ಕಟ್ತಾ ಇದ್ದಾರೆ. ನಂತರ ಮತ್ತು ಇಲ್ಲಿ ಆಡೂರು ಅಂತೇಳಿ ಒಂದು ಗ್ರಾಮ ಬರುತ್ತೆ, ಹಾವೇರಿಗಿಂದ 25 ಕಿಲೋಮೀಟರ್ ಹೋಗೋ ಮಾರ್ಗ, ಹಾನಗಲ್ ಹೋಗೋ ಮಾರ್ಗದಲ್ಲಿ ಆಡೂರು ಅಂತೇಳಿ ಬರುತ್ತೆ, ಅಲ್ಲಿ ಕೂಡ ಇವರು ಕಟ್ತಾ ಇದ್ದಾರೆ. ಮೊಟೆಬೆನ್ನೂರಲ್ಲಿ ಕೂಡ ಹೋಗಿದ್ದಾರೆ. ಅನೇಕ ರೀತಿಯಿಂದ ಇವರು ಡಿಸೈನಿಂಗ್ ಪ್ಲಾನಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆ ಈ ಕಂಪನಿಯ ಒಬ್ಬರು ಸಂಸ್ಥಾಪಕರಿದ್ದಾರೆ, ಒಂದು ಪಾರ್ಟ್ನರ್ ಇದೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. News43 ಇಂಡಿಯಾಗೆ ಹುಬ್ಬಳ್ಳಿಯಿಂದ ಬರ್ತಾ ಇದೀವಿ ಅಂದ ತಕ್ಷಣ ಅವಕಾಶ ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ, ಈ ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಾವು ಎಲ್ಲಿದ್ರಿ? ನಾವು ಗೌರ್ಮೆಂಟ್ ವರ್ಕ್ ಮಾಡ್ಕೊಂಡು ಸಣ್ಣ ಪುಟ್ಟ ಮಾಡ್ಕೊಂತಿದ್ವಿ ಸರ್. ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ವಿ. ಹಾಗೆ ಮಾತುಕತೆ ಬಂತು. ನಮ್ಮದು ಒಂದಿನ ಬೆಂಗಳೂರಲ್ಲಿ ಈಗ ಕಂಪ್ನಿ ಇದೆ, ಜಾಸ್ತಿ ಜನ ಇಟ್ಕೊಂಡು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದೇ ಥರ ಒಂದು ಹಾವೇರಿಲಿ ಮಾಡ್ಬೇಕಂತೇಳಿ 3 ಮಂದಿ ಒಂದೊಂದು ಕೆಲಸದಲ್ಲಿದ್ದೆ ಸರ್. ಅವರು ಒಂದು 2 to 3 ಡೇಸ್ ಆಗಿದ್ರೆ ಡೆಲ್ಲಿ ಹೋಗ್ತಾಯಿದ್ದ ಡಿಸೈನಿಂಗ್ ಸಂಬಂಧ. ಬೇಡ ಇಲ್ಲೇ ಮಾಡ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟಿಂಗ್ ಇದೆ ಪ್ರಾಬ್ಲಮ್, ಸಣ್ಣ ಪುಟ್ಟ ಅವು ಇವು ಬಂದವು. ಮಾಡಿಕೊಂಡು ಸೂಪರ್ವೈಸಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬಿಲ್ಡಿಂಗು ಮಾಡ್ಕೊಂಡಿಂದ 1 ಇಯರ್ ಒಂದು 2 ಬಿಲ್ಡಿಂಗ್ ಅಷ್ಟೇ ಮಾಡಿದ್ವಿ ಸ್ಟಾರ್ಟಿಂಗ್ ಇಯರ್ಲಿ. ನಮ್ಮ ಪ್ರಾಜೆಕ್ಟ್ ಬಿಲ್ಡಿಂಗ್ ಥ್ರೂನೇ ಬಂದವು. ಅಂದ್ರೆ ಒಂದು ಬಿಲ್ಡಿಂಗ್ ಮಾಡಿಂದ ಅಲ್ಲಿಂದ ಗ್ರಾಹಕರು ಬಂದು ನೋಡಿದ್ರು, ಅವ್ರು ಆ ಥರ ಹೇಳಿಂದ ಬಿಲ್ಡಿಂಗ್ ನಮ್ಮ ಹತ್ರ ಬಂದರು. ಆಮೇಲೆ ನಾವು ಪ್ಲ್ಯಾನಿಂಗ್ ಕೊಟ್ಟ ಮೇಲೆ ನಮ್ಮದೇ ಡಿಸಿಷನ್ ಕೊಡಲ್ಲ ಸರ್. ಈ ವಾಸ್ತು ಪ್ರಕಾರ ಪೂರ ಎಲ್ಲ ಕೊಡ್ತೀವಿ. ಆಯಾ ಕೊಟ್ಟ ಮೇಲೆ ನೀವು 4 ಕಡೆ ಕೇಳ್ಕೊಂಡು ಫೈನಲ್ ಆಗಿಂದ ಬಂದ ಮೇಲೆ ಅವರಾಗೆ ಬಂದ ಮೇಲೆ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತೀವಿ. ಮಾಡ್ಕೊಂಡು ಯಾವ ಥರ ಮೆಟಲ್ ಇರುತ್ತೆ, ಏನೇನು ಕಷ್ಟ ಇರುತ್ತೆ. ನಮ್ಮದು ಬಿಲ್ಡಿಂಗ್ ಇದೆ, ಈ ಪ್ಲ್ಯಾನ್ ಕೊಟ್ಟು ನೋಡಿದರೆ ಹಾಗೆ ಗೊತ್ತಾಗೋದಿಲ್ಲ. ಡೆಮೋ ಬಿಲ್ಡಿಂಗ್ ನೋಡಿದರೆ ಗೊತ್ತಾಗುತ್ತೆ ಏನು ಸೈಜ್ ಇದೆ, ಯಾವ ಥರ ಇದೆ, ಆ ಥರ ಕೊಂಡು ಆಮೇಲೆ ಮೆಟೀರಿಯಲ್ದು ಹೇಳ್ತೀವಿ. ಪೂರ ರಿವರ್ಸ್ ಸ್ಯಾಂಡು, ಎಮ್ ಸ್ಯಾಂಡು ಮೆಟೀರಿಯಲ್ ಯಾವ ಥರ ಯೂಸ್ ಮಾಡ್ತೇವೆ. ಸಿಮೆಂಟಲ್ಲಿ JK ಚೆನ್ನಾಗಿದೆ ಯೂಸ್ ಮಾಡಿ. ಅವ್ರು ಅಲ್ಟ್ರಾಟೆಕ್ ಅಂದರೆ ಆ ಥರ ನಿಮಗೆ ಕಂಫರ್ಟಬಲ್ ಇದ್ದರೆ ಆ ಥರ ಯೂಸ್ ಮಾಡಿ. ನಮ್ಮದು ಈಗ ನಾವು ರೆಗ್ಯುಲರ್ 10ರಿಂದ 15 ಬಿಲ್ಡಿಂಗ್ ಮಾಡಿದ್ದೀವಿ. ಆಮೇಲೆ ಇಯರ್ಲಿ ಮಾಡ್ತಾ ಇದ್ದೀವಿ. ಈ ಥರ ಮೆಟೀರಿಯಲ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆಮೇಲೆ ಮಟೀರಿಯಲ್ಲು ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ 2700 ರೂಪಾಯಿ ಸ್ಕ್ವೇರ್ ಫೀಟಿಗೆ ಸ್ಟಾರ್ಟ್ ಮಾಡಿದ್ವಿ. ಸಿವಿಲ್ ವರ್ಕಲ್ಲಿ ಪೂಜಾ ರೂಮು, ಆಮೇಲೆ ಫ್ರಂಟ್ ಬಗಲೆಲ್ಲ ಸೋಗಾನಿ ಕೊಡ್ತೀವಿ, ಟೈಲ್ಸು. ಆಮೇಲೆ ಈ ಇಯರ್ಲಿಂದ POP ಎಕ್ಸ್ಟ್ರಾ ಕೊಡ್ತೇವೆ. ಒಂದು ಬಿಲ್ಡಿಂಗು ಸುಮಾರು ಒಂದು 20 ಲಕ್ಷದಿಂದ ಅದರಲ್ಲಿ ಏನೇನು ಬರುತ್ತೆ ಅವ್ರ ಬಜೆಟ್, ಗ್ರಾಹಕರದ್ದು ಏನಿದೆ ಅವ್ರ ಬಜೆಟ್ ತಕ್ಕಂತೆ ಎಸ್ಟಿಮೇಟು, ಪ್ಲ್ಯಾನಿಂಗು, ಡಿಸೈನ್ ಮಾಡಿ ಕೊಡ್ತೀವಿ. ಫಸ್ಟೇ ಈ ಫೀಚರ್ ಎಲ್ಲ ತೋರಿಸ್ಕೊಂಡು ಈ ಥರ ಆಗುತ್ತೆ. ಓಕೆ ಅಂದಮೇಲೆ ಅಗ್ರಿಮೆಂಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀವಿ.
ಆಮೇಲೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದಲ್ಲೇ 16mm ಯೂಸ್ ಮಾಡ್ತೀವಿ. ಸ್ಟೀಲ್ ಗೇಲು ಟಾಟಾ ಆಯಿತು, ಈಗ JSW ಆಯಿತು, JSW ನಿಯೋ ಆಯಿತು, ಜಿಂದಾಲ್ ಆಯಿತು, ಈ ಥರ ಎಲ್ಲ ಮೆಟೀರಿಯಲ್ ಯೂಸ್ ಮಾಡಿ ತೋರಿಸ್ತೀವಿ ರೀ. ಶಾಂಪಲ್ ಕೊಟ್ಟು ತೋರಿಸ್ಕೊಂಡು ಈ ಥರ ಕ್ವಾಲಿಟಿ ಇದೆ ನಿಮ್ಗೆ ಯಾವ ಥರ ಇದು ಮಾಡ್ಕೊಂಡು ಅವ್ರ ತಕ್ಕಂತೆ ಅವ್ರಿಗೆ ಮಾಡಿ ಕೊಡ್ತಾ ಇದ್ದೀವಿ. ಆಮೇಲೆ ಇಂಟೀರಿಯರ್ ವರ್ಕು ಸ್ಟಾರ್ಟ್ ಮಾಡಿದ್ದೀವಿ. ಈಗ ರೀಸೆಂಟಾಗಿ ಯುಗಾದಿ ಟೈಮಲ್ಲಿ ಒಂದು 7 ಪ್ರಾಜೆಕ್ಟ್ ರನ್ ಮಾಡಿದ್ವಿ. ಒಂದೇ ದಿನದಲ್ಲಿ 7 ಪ್ರಾಜೆಕ್ಟ್ ಪೂಜೆ ಆದವು. ಅದರಲ್ಲಿ ಕಂಪ್ಲೀಟ್ ಆಗಿ ಒಂದು 4 ಬಿಲ್ಡಿಂಗ್ ಕಂಪ್ಲೀಟ್ ಆಗಿದೆ. ಒಂದು ಬಡವ್ರದ್ದು ಒಂದು 5.5 ಲಕ್ಷದಲ್ಲಿ ಮನೆ ಮುಗಿಸ್ಕೊಟ್ಟು ಆ ಮನೆಯಿಂದ ಸುಮಾರು ಸಿಕ್ಕಾಬಿಟ್ಟೆ ಮನೆ ಓಪನಿಂಗ್ ಮಾಡೋದು ಕೇಳಿದ್ದಾರೆ. ಆ ಥರ ಅದು ಒಂದು 5.5 ಲಕ್ಷದಲ್ಲಿ ಮನೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ರೆ ಯಾವ ಸ್ಕ್ವೇರ್ ಫುಟ್ ಇತ್ತು ಸರ್ ಅದು? 19/17 ಸರ್. 19/17 ಫೀಟಲ್ಲಿ ಮುಂದ್ಗಡೆ ಒಂದು 6 ಫುಟ್ ಪಾರ್ಕಿಂಗಿಗೆ ಅದಕ್ಕೆಲ್ಲ ಮಾಡ್ಕೊಂಡು ಅದರಲ್ಲೇ ಬಾತ್ರೂಮ್ ಬಂತು, ಪೂಜಾ ರೂಮ್ ಬಂತು, ಹಾಲ್ ಬಂತು, ಆಮೇಲೆ ಟಾಯ್ಲೆಟ್ ಪ್ರತಿಯೊಂದು ಮಾಡಿಕೊಟ್ಟಿದ್ದೆ. ಔಟ್ಸೈಡ್ ಹೋಗಬಾರ್ದು, ಒಂದು ಕಂಪೌಂಡ್ ಸೇರೇ ಬಂದಿದೆ ಆ ಬಿಲ್ಡಿಂಗಲ್ಲಿ. ಟೋಟಲ್ ಒಂದು 5,80,000 ರೂಪಾಯಿ ಆಗಿದೆ. ಸೀಟ್ ವರ್ಕ್ ಮಾಡಿದ್ವಿ. ಆಮೇಲೆ ವಾಟರ್ ಟ್ಯಾಂಕ್ ಇಡಕ್ಕೆ ಏನು ಆ ಮನೆ ನೋಡಿದರೆ ಪೂರ ಒಬ್ಬ ಗಂಡ ಹೆಂಡತಿ ಇರೋಕ್ಕೆ ಫ್ಯಾಮಿಲಿಗೆ ಏನು ಬೇಕು ಆ ಥರ ಮಾಡಿಕೊಟ್ಟಿದ್ವಿ. ಅದರಿಂದ ಒಂದು 4 ಬಿಲ್ಡಿಂಗ್ ಬಂದಿವಿ. ದೀಪಾವಳಿ ಸ್ಟಾರ್ಟ್ ಮಾಡಬೇಕು. ಪೂರ ಮಟೀರಿಯಲ್ ಅದಕ್ಕೆ ಮಟೀರಿಯಲ್ ಯಾವ್ದು ಯೂಸ್ ಮಾಡಿದ್ರಿ? ಏನು ಬ್ಲಾಕ್ ಮೇಲೆ ಕಟ್ಟಿದ್ರ ಅಥವಾ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ವಿ. ಆಮೇಲೆ ರೆಡ್ ಸಾಯಿಲ್ ಬ್ಲಾಕಿಂದ ಯೂಸ್ ಮಾಡಿದ್ವಿ. ಆಮೇಲೆ ಸಿಮೆಂಟು JK ಯೂಸ್ ಮಾಡಿದ್ವಿ. ಟೈಲ್ಸ್ 2x4 ಈ ಥರ ಎಲ್ಲ ಹಾಕ್ಕೊಂಡು ಅವ್ರ ತಕ್ಕಂತ ಮಾಡಿಕೊಟ್ಟಿದ್ವಿ. ಬೇವಿನ ಬಾಗಲ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ವಿ. ಅದರಿಂದ ಪ್ರಾಜೆಕ್ಟು ಚೆನ್ನಾಗಿ ಬರ್ತಾ ಇದ್ದೀವಿ ಇವಾಗ. ಆಮೇಲೆ ನಮ್ದೇನು ಉದ್ದೇಶ ಏನಿದೆ, ನಾವಾಗಿ ಒಟ್ಟು ಹೋಗಿಲ್ಲ ಇಲ್ಲಿವರೆಗೆ ಪಾರ್ಟಿ ಹತ್ರ. ಅವರಾಗೆ ಕೇಳ್ಕೊಂಡು ಗೈಡೆನ್ಸ್ ತೊಗೊಂಡು ಬಂದಿದ್ದಾರೆ ನಮ್ಮ ಹತ್ರ. ಅವ್ರ ತಕ್ಕಂತ ನಾವು ಅನುಕೂಲ ಮಾಡ್ತೀವಿ. ಸ್ಟಾರ್ಟಿಂಗ್ 2019ರಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಕಷ್ಟಗಳನ್ನು ಬಂದು ಏರುಪೇರು? ಅವಾಗ ಸ್ಟಾರ್ಟಿಂಗ್ ರಾ ಮಟೀರಿಯಲ್ ಸಿಗ್ತಾ ಇದ್ದಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಮಾಡಿದ್ವಿ, ಅದೆಲ್ಲ ಪ್ರಾಬ್ಲಮ್ ಅನುಭವಿಸಿದೆ. ಪ್ರತಿಯೊಂದಲ್ಲಿ ಅನುಭವಿಸಿದೆ. ನಾವು 2020 ಬಿಲ್ಡಿಂಗ್ ಸ್ಟಾರ್ಟ್ ಆದಮೇಲೆ ಮಟೀರಿಯಲ್ ಕ್ರೆಡಿಟ್ ಕೊಡೋಕ್ಕಂತ ಅದ್ರ ಮೇಲೆ ರನ್ ಆಗ್ತಾ ಅಂತ 1-2 ಬಿಲ್ಡಿಂಗ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾಯಿದೆ. ಆಮೇಲೆ ಕ್ಲೈಂಟ್ಸ್ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು. ಆಮೇಲೆ ಸಪೋರ್ಟು ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಡು ಒಂದು 3 ಇಯರ್ಸ್ ಅಂತ ಪ್ರಾಬ್ಲಮ್ ಇದೆ. ಒಂದಿಷ್ಟು ಬಿಲ್ಡಿಂಗ್ ಪೇಮೆಂಟ್ ಕೆಲಸ ಅದು ಎಂಡ್ ಮೂಮೆಂಟಲ್ಲಿ 1 ಲಕ್ಷ ಬ್ಯಾಲೆನ್ಸ್ ಉಳಿಸೋದು, ಆಮೇಲೆ ಲೇಟಾಗಿ ಕೊಡೋದು ಎಲ್ಲ ಅನುಭವಿಸ್ತಾ ಬಂದ್ವಿ. ಈ ಇಯರ್ಲಿಂದ ಅವರು ಹೆಂಗೆ ಪೇಮೆಂಟ್ ಕೊಡ್ತಾರೆ ಆ ಥರ ಮಾಡ್ಕೊತ ಹೋಗ್ತಾ ಇದೆ. ಪೇಮೆಂಟ್ ಕೊಟ್ಟರೆ ಮಟೀರಿಯಲ್ ಸ್ಟಾಕ್ ಮಾಡೋದು. ನಿಮ್ಮ ಕಂಪ್ನಿಯಲ್ಲಿ ಈ ಟೆಲ್ಸ್ ವರ್ಕರ್ ಆಗಿರಲಿ ಅಥವಾ ಈ ಎಲೆಕ್ಟ್ರಾನಿಕ್ ವರ್ಕರ್ ಆಗಿರಲಿ, ಪ್ಲಂಬಿಂಗ್ ವರ್ಕರ್ ಆಗಿರಲಿ, PUP ವರ್ಕರ್ ಆಗಿರಲಿ, ಗೌಂಡಿ ಕೆಲಸದವರಾಗಿರಲಿ, ಸೆಂಟ್ರಿಂಗ್ ಮಿಸ್ತ್ರಿಗಳನ್ನಾಗಿರಲಿ, ಟೋಟಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್? ಪ್ಲಂಬಿಂಗಲ್ಲಿ ಎಲೆಕ್ಟ್ರಿಕಲ್ಲಿ ಒಂದು 3 ಬ್ಯಾಚ್ ಇದ್ದಾವೆ. ಒಂದು ಬ್ಯಾಚಲ್ಲಿ 4ರಿಂದ 5 ಮೆಂಬರ್ಸ್ ಇದ್ದಾರೆ. ಟೋಟಲ್ 4 ಬ್ಯಾಚ್ ಇದ್ದಾವೆ. ಸೆಂಟ್ರಿಂಗ್ ಮೇಸ್ತ್ರಿಯವ್ರು ಲೇಬರ್ ಎಲ್ಲ ಸೇರಿ ಒಂದು 8 ಬ್ಯಾಚ್ ಇದೆ. ಒಂದು ಬ್ಯಾಚಿಂದ 8ರಿಂದ 10 ಲೇಬರ್ ಮೇಸ್ತ್ರಿ ಎಲ್ಲ ಸೇರಿ ಟೋಟಲ್ ಡೈಲಿ ವರ್ಕರ್ ಅಂದರೆ ಒಂದು 100 ಮೆಂಬರ್ಸ್ ಅಂತ ಆಗಿದ್ದಾರೆ ಸರ್, ಲೇಬರು ಆ್ಯಂಡ್ ಮೇಸ್ತ್ರಿ. ಡೈಲಿ ಪೇಮೆಂಟ್ ಒಂದು 40,000 to 50,000 ಆಗ್ತಾಯಿದೆ. ಮೆಟೀರಿಯಲ್ ಕಾಸ್ಟ್ ಏನು ಬಂದು ಲೇಬರ್ದು 100-120 ಮಂದಿ ರನ್ ಮಾಡಿದೆ ಸರ್ ಅಂತಕ್ಕಂಥದ್ದು. ಇಲ್ಲಿವರೆಗೆ ಅಪಾರ್ಟ್ಮೆಂಟ್ಗಳು, ಹಾಂ ಸರ್, ಅಪಾರ್ಟ್ಮೆಂಟ್ಗಳಿಗೆ ಎಷ್ಟು ಅಪಾರ್ಟ್ಮೆಂಟ್ಗಳಿಗೆ ನೀವು ಡಿಸೈನಿಂಗ್ಗಳನ್ನು ಕೊಟ್ರಿ, ಎಷ್ಟು ಅಪಾರ್ಟ್ಮೆಂಟ್ಗೆ ನೀವು ಸೂಪರ್ವೈಸರ್ ಕೆಲಸ ಮಾಡಿದ್ರಿ ಅಂತ ಕೇಳಿದೆ? ಒಂದು ಅಪಾರ್ಟ್ಮೆಂಟ್ ಒಂದು 4 to 5 ಬಿಲ್ಡಿಂಗ್ಸ್ ಕೊಟ್ಟಿದ್ವಿ. ಆಮೇಲೆ ಇವು ಗ್ರೌಂಡ್ ಫ್ಲೋರ್ ವಿಲ್ಲಾ, ಆಮೇಲೆ ಗ್ರೌಂಡ್ ಫ್ಲೋರ್ ಬಿಲ್ಡಿಂಗಿಗೆ ಒಂದು 20-25 ಬಿಲ್ಡಿಂಗ್ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ 3 ಮಂದಿ ಸೇರಿ ಒಂದು 80 ಬಿಲ್ಡಿಂಗ್ ಆಗಿದೆ. ಪ್ಲ್ಯಾನಿಂಗ್ ಆಯಿತು, ಡಿಸೈನಿಂಗ್ ಆಯ್ತು ಕೊಟ್ಟಿದ್ದೀವಿ. ಸರಿ, ನೀವು 3 ಮಂದಿಯಲ್ಲಿ ಯಾವ ರೀತಿ ಹೊಂದಾಣಿಕೆ ಇದೆ? ಯಾಕಂದರೆ ಒಂದು ಮನೆಯಲ್ಲಿ ಅಂತಂಬರ ಸರಿಯಾಗಿರೋದಿಲ್ಲ. ಈಗ 5 ವರ್ಷದಿಂದ ಕಂಪನಿ ನಡೆಸ್ಕೊತ ಬರ್ತಾ ಇದ್ರಿ, ಎಷ್ಟು ಒಗ್ಗಟ್ಟುತನ ಇದೆ ನಿಮ್ಮಲ್ಲಿ? ಸರ್ 3 ಜನ ಏನು ಮಾಡಿದ್ರು ಒಂದು ಸಲ ಡಿಸ್ಕಷನ್ ಮಾಡ್ಕೊತೀವಿ. ಇದನ್ನು ನೀವು ಮಾಡ್ಕೋರಿ, ಇದನ್ನು ನೀವು ಮಾಡ್ಕೊರಪ್ಪ ಮಾಡ್ಕೊಂಡು ಅದೇ ಥರ ಒಂದೇ ಮನೆಯಲ್ಲಿ ಅಣ್ತಮ್ಮಳ ಥರ ಹೋಗ್ತಾ ಇದ್ದೇವೆ. ಮುಂದೆ ಹೋಗ್ತೇವೆ. ನಮ್ಮದೇನೋ ಒಂದು ಕನಸಿದೆ, ಒಂದು ದೊಡ್ಡದಾಗಿ ಬೆಳಿಬೇಕು ಅನ್ನೋದಿದೆ. ಆಮೇಲೆ ಬೆಳೆ ಟೈಮಲ್ಲಿ ಇವು ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಅವನ್ನೆಲ್ಲ ಪೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಚೆನ್ನಾಗಿದೆ, ಸ್ವಲ್ಪ ಮತ್ತು ಏರುಪೇರು ಇರೋದೆ ಅದು ಸಹಜ. ಚೆನ್ನಾಗೇ ಇದೆ ಸರ್. ಸರಿ, ಓಕೆ. ಈ ಕಂಪ್ನಿ ಸ್ಟಾರ್ಟ್ ಆದಾಗಿಂದ ಅಡ್ಡತಡಿ ಬಂದಾಗ ನಿಮ್ಮ 3 ಮಂದಿಯಲ್ಲಿ ಫಸ್ಟು ಧೈರ್ಯದಿಂದ ನಿಲ್ಲೋರು ಯಾರು? ನಮ್ಮ ಅರುಣ್ ಅವರು ಇರ್ತಾರೆ ಸರ್. ಅವ್ರನ್ನ ಬಿಟ್ಟರೆ ಇವರು ಶಂಕರ್ ಇದ್ದಾರೆ. ಅವರು 2 ಮಂದಿ ಆಗಲಿದ್ದ ನಾನಂತಿ ಬ್ಯಾಕ್ ಬೋನ್ ಅಂತ ನಾನು ಇರ್ತೇನೆ ಸರ್. ಅದು ಏನು ಬಂದ್ರೆ ನಾನು ಫೇಸ್ ಮಾಡ್ತಾ ಬರ್ತಾ ಇದ್ದೇನೆ. ಇವಾಗ ಹಾಗೆ ಕಂಟಿನ್ಯೂ ಇರ್ತೇನೆ ಜೊತೆಗೆ. ಯಾಕಂದರೆ ಅವರು ನನ್ನ ನಂಬಿ ಅವರಿದ್ದಾರೆ, ನಾವು ನಂಬಿ ನಾ ಇದ್ದೇನೆ. ಆ ಥರ ಹೋಗ್ತಾ ಇದ್ದೇವೆ ಈಗ ಸ್ಟಾರ್ಟಿಂಗ್. ಹಾವೇರಿ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಬಿಟ್ಟು ಹೊರ ಜಿಲ್ಲೆ, ಹಾಂ ಸರ್, ಹೊರಗಿನ ಜಿಲ್ಲೆ ಅಂದರೆ ಶಿವಮೊಗ್ಗ, ಧಾರವಾಡ, ಗದಗ, ದಾವಣಗೆರೆ ಈ ರೀತಿ ಜಿಲ್ಲೆಗಳಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿಯ ಹಾವೇರಿಯ ಸ್ಥಳೀಯ ಕೆಲಸಗಳನ್ನು ನೋಡಿ ನಿಮಗೇನಾದರೂ ಆಫರ್ಗಳನ್ನು ಬಂದಿದ್ವಾ ಅಂತ ಕೇಳಿದೆ.
ಆ ಥರ ಏನೋ ಬಂದಿಲ್ಲ ಸರ್, ತಾಲೂಕು ವೈಸ್ ಬಂದಿದೆ ಸರ್. ಒಂದು 30-50 ಕಿಲೋಮೀಟರ್ಸ್ ಒಳಗಡೆ ಬಂದಿದೆ ಸರ್ ಪ್ರಾಜೆಕ್ಟ್. ನಮ್ಮದು ಗೂಗಲಲ್ಲಿ ಇದೆ, ಆಕೃತಿ ಡಿಸೈನ್ ಡೆವಲಪರ್ಸ್ ಗೂಗಲ್ ಇದೆ. ಅದನ್ನು ನೋಡಿದ್ರು ಕಾಲ್ ಮಾಡಿದ್ರಿ. ಹುಬ್ಳಿಯಿಂದ 2 ಸಲ ಮಾಡಿದರೆ ಪ್ಲ್ಯಾನಿಂಗ್ ಅಂತ ಕೊಟ್ಟಿದ್ವಿ. ಬೆಳಗಾವಿ ಲಾಸ್ಟ್ ಟೈಮ್ ಒಂದು ಇಂಟೀರಿಯರ್ ಕೊಟ್ಟಿದ್ವಿ ಅಷ್ಟೇ, ಇಂಟೀರಿಯರ್ ಮಾಡಿಕೊಟ್ಟಿದ್ವಿ. ಗೂಗಲಲ್ಲಿ ನೋಡಿ ತೊಗೊಂಡೆ ಮಾಡಿ. ಸರಿ, ನೀವು ಹೊರ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೆ. ಯಾವ ಜಿಲ್ಲೆಯಿಂದ ಆಫರ್ ಅದು ಬಂದಿದ್ದು ನಿಮಗೆ ಲಾಸ್ಟ್? ಸರ್ ಬೇರೆ ಜಿಲ್ಲೆಯಿಂದ ಏನೂ ಬಂದಿಲ್ಲ. ನಮ್ಮದೇನೋ ಒಂದು ಡ್ರೀಮ್ ಅನ್ನೋದಿದೆ. ಅಂದರೆ ಈಗ ಬೆಂಗಳೂರಿಂದ ಕನ್ಸ್ಟ್ರಕ್ಷನ್ ಅಲ್ಲೇ ಚೆನ್ನಾಗಿದೆ, ಆ ಥರ ನಮ್ದು ಇಲ್ಲೇ ಹಾವೇರಿಯಲ್ಲೇ ಆ ಥರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇಟ್ಕೊಂಡಿದೆ. ಆ ಥರ ಮಾಡ್ಬೇಕು ಅನ್ನೋದು ಫಾಲೋ ಮಾಡೋದು. ಸರಿ, ಈಗ ಕೆಲವೊಂದಿಷ್ಟು ಡೆವಲಪರ್ಸ್ ಆಯಿತು, ಕೆಲವೊಂದಿಷ್ಟು ಕನ್ಸ್ಟ್ರಕ್ಷನ್ ಆಯಿತು, ಕೆಲವೊಂದಿಷ್ಟು ಬಿಲ್ಡರ್ಸ್ ಆಯಿತು. ಈಗ ಬಡವರಿಗೆ ಅವರೇ ಸೈಟ್ ತಗೊಂಡು ಅವರೇ ಓನಾಗಿ ಖರೀದಿ ಮಾಡಿ, ಅವರೇ ಡೆವಲಪ್ಮೆಂಟ್ ಮಾಡಿ, ಅವರೇ ಮನೆ ಕಟ್ಟಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ರೀತಿ ನೀವೇನಾದರೂ ಮಾಡಬೇಕಂತ ಒಂದು ಪ್ಲ್ಯಾನ್ ಇಟ್ಕೊಂಡ್ರ ಮಿಡಲ್ ಕ್ಲಾಸ್ ಜನರಿಗೆ? ಸ್ಟಾರ್ಟ್ ಇದೆ ಸರ್ ಇವಾಗ. ಗೆಲ್ಲಲು ಸ್ಟಾರ್ಟ್ ಇದೆ ಆ ರೀತಿ? ಸರ್ ಈಗ ಬಂಕಾಪುರದಲ್ಲಿ ಕುಂದೂರಲ್ಲಿ ಒಂದು 2-3 ಸೈಟ್ ಲೇಔಟ್ ಆಗಿದ್ವು. ಚೀಪ್ ಆ್ಯಂಡ್ ರೇಟಲ್ಲಿ ನಾವು ಕೊಡಿಸಿದ್ವಿ. ನಮ್ಮದು ಕಮಿಷನ್ ಬೇಸ್ ಮೇಲೆ ಸೈಟ್ ಕೊಡಿಸಿ ನಾವು ಡೆವಲಪ್ಮೆಂಟ್ ಮಾಡಿ ಬಿಲ್ಡಿಂಗ್ ಕೊಡ್ತಾ ಇದ್ದೀವಿ. ಅದನ್ನು ಈ ಇಯರ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸರಿ, ನೀವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಎಷ್ಟು ವರ್ಷ ಲೈಫ್ ಹೋಗ್ತಾ ಇದೆ ಅದಕ್ಕೆ? ಲೈಫ್ ನೀವು ಗೌರ್ಮೆಂಟ್ ಅಥಾರಿಟಿ ಪ್ರಕಾರ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ISI ಮಾರ್ಕ್ ಪ್ರಕಾರ ಎಷ್ಟು ವರ್ಷ ನೀವು ಲೈಫ್ ಕೊಡ್ತಿರೋದಕ್ಕೆ ಗ್ಯಾರಂಟಿ? ಸರ್ ಈಗ ಬಿಲ್ಡಿಂಗಿಂದು ಭೂಮಿ ಹೆಂಗಿದೆ ಅದ್ರ ಮೇಲೆ ಇದಾಗ್ತಾ ಇದೆ. ಈಗ ಗಟ್ಟಿ ಭೂಮಿ ಇದ್ದಲ್ಲೇ ಬಿಲ್ಡಿಂಗ್ ಒಂದು 50 ಇಯರ್ಸ್ ಅದು ಬರುತ್ತೆ, 60 ಇಯರ್ಸ್ ಬರುತ್ತೆ. ನಾವು ರಾ ಮಟೀರಿಯಲ್ ಚೆನ್ನಾಗಿ ಕೊಟ್ಟಾದಾಗೆ ಬಿಲ್ಡಿಂಗ್ ಸ್ಟ್ರೆಂತ್ ಇರುತ್ತೆ. ಈಗ ಗೌರ್ಮೆಂಟ್ ಬಿಲ್ಡಿಂಗಿಂದು ಏನಿರುತ್ತೆ ಒಂದು ಅವ್ರ ಥರ ಮಾಡ್ತಾಯಿದ್ದಾರೆ, 40% ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಪ್ರೈವೇಟ್ ಬಿಲ್ಡಿಂಗಲ್ಲಿ ಕ್ವಾಲಿಟಿನ ಮಾಡಲೇಬೇಕು. ಗೌರ್ಮೆಂಟಲ್ಲಿ ಮಾಡ್ತೇವೆ ಕ್ವಾಲಿಟಿ, ಆದರೆ ಭೂಮಿ ಮೇಲೆ ಬಿಲ್ಡಿಂಗ್ ಇದಾಗುತ್ತೆ ಸರ್. ಒಂದು 50 ಇಯರ್ಸ್ ಬರುತ್ತೆ, 60 ಇಯರ್ಸ್ ಬರ್ತೇವೆ. ಆಮೇಲೆ ಏರ್ ಕ್ರ್ಯಾಕ್ ಬರ್ತಾ ಇದ್ಮೇಲೆ ಬಿಲ್ಡಿಂಗ್ ತೆಗಿಯೋರು ಇರ್ತಾರೆ. ಹೆಂಗೆ ಬೆಳೆಯುತ್ತೆ ಆ ಥರ ಬಿಲ್ಡಿಂಗ್ ಚೇಂಜ್ ಮಾಡ್ತಾರೆ. ಈಗ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ಈಗ ಆ ಬಿಲ್ಡಿಂಗಿಗೆ ಮೇಂಟೆನೆನ್ಸ್ ಅಂತ ಹೇಳಿ ಹಾಂ ಸರ್, ಎಷ್ಟು ವರ್ಷದವರೆಗೆ ನೀವು ಸರ್ವಿಸ್ ಕೊಡ್ತೀರಿ? ಒಂದು 2 ಇಯರ್ಸ್ ಅಂತ ಇರುತ್ತೆ ಸರ್ ಮೇಂಟೆನೆನ್ಸ್ ಅಂತ. ನೀವು ಸರ್ವಿಸ್ ಕೊಡೋದು ನಿಮ್ಮ ಕಂಪ್ನಿಯಿಂದ ಅಷ್ಟೇ. ಈ ಸರ್ವಿಸ್ಗೆ ಮುಂಚಿತವಾಗಿ ಪೇಡಿಂಗ್ ಆಗಿರ್ತದ ಅಥವಾ ಇದು ಉಚಿತವಾಗಿರುತ್ತಾ ಸರ್? ಇಲ್ಲ, ಅದು ನಾವೇನು ವರ್ಕ್ ಮಾಡ್ತಾವಲ್ಲ ಅದು ಸ್ಟಾರ್ಟಿಂಗ್ ಅದು ಏನು ಪೇಮೆಂಟ್ ಇರುತ್ತೋ ಅವಾಗೆ ತೊಗೊಳೋದು, ಅದರಲ್ಲಿ ಇನ್ಕ್ಲೂಡಿಂಗ್ ಆಗುತ್ತೆ. ಹೌದು. ಸರಿ, ಈ ಕಂಪ್ನಿ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು CR ವರೆಗೆ ರೀಚ್ ಆಗಿದ್ರಿ ನೀವು? ಸರ್ ಸ್ಟಾರ್ಟಿಂಗ್ ಒಂದು 20 lakh to 30 lakh ಮಟ್ಟ ಇತ್ತು. ಇವಾಗ ಇಲ್ಲಿಂದ 5 years ಅದರಿಂದ 4 to 5 CR ಒಳಗೆ ಕಂಪ್ಲೀಟ್ ಆಗಿದೆ. ಒಬ್ಬೊಬ್ಬರಲ್ಲಿ ಚೆನ್ನಾಗಿದೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಕಂಪ್ನಿಯ ಒಂದು ಪಾರ್ಟ್ನರ್ ಆದರೆ, ಈಗ ಮತ್ತೊಬ್ಬರು ಪಾರ್ಟ್ನರ್ ಅಂದರೆ ಈ ಡಿಸೈನಿಂಗ್ ಮಾಡೋದಾಗಿರಲಿ ಅಥವಾ ಒಂದು ಪ್ಲ್ಯಾನಿಂಗ್ ಕೊಡೋದಾಗಿರಲಿ, ಇವರೆಲ್ಲ ಇದು ಅರುಣ್ ಅಂತೇಳಿದ್ದಾರೆ ನಮ್ಮ ಜೊತೆ. ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಕಂಪ್ನಿಯ ಸೆಕೆಂಡ್ ಪಾರ್ಟ್ನರ್ ಆಗಿದ್ದರೆ, ಇದರ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಒಂದೊಂದು ಜವಾಬ್ದಾರಿ ಒಬ್ಬರು ಹೊತ್ಕೊಂಡಿದ್ದಾರೆ. ನಮ್ಮ ಜೊತೆ ಅರುಣ್ ಇದ್ದಾರೆ, ಅವ್ರ ಜೊತೆ ಮಾತನಾಡೋದು ಬನ್ನಿ ವೀಕ್ಷ. ಸರ್ ನಮಸ್ತೆ. ಈಗ ನಿಮ್ಮ ಪಾರ್ಟ್ನರ್ ನಮ್ಮ ಜೊತೆ ಮಾತನಾಡ್ತಾ ಇದ್ರು, ತಾವು ಕೂಡ ಗಮನ ಹರಿಸಿದ್ರಿ. ಈ ಬಿಲ್ಡಿಂಗ್ ಡಿಸೈನ್ ಗೆಲ್ಲಿಂದ ಯಾವ ಸ್ಕ್ವೇರ್ ಫುಟ್ ಮೇಲೆ ಚೆನ್ನಾಗಿ ಡಿಸೈನ್ ಬರುತ್ತೆ ಸರ್? ಈ ಆಯಾ ಚೌಕಟ್ಟು ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಈಗ ಆಯಾಗಳನ್ನು ನೀವು ಮಾಡ್ತಾ ಇರ್ತೀರಿ, ನೀವು ಒಂದು ವಾಸ್ತು ಪ್ರಕಾರ ನೀವು ತೊಗೊತೀರಿ. ಪರ್ಫೆಕ್ಟಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮನೆ ಕುಂದಿರ್ಬೇಕಂತ ಹೇಳಿದ್ರೆ ಯಾವ ಸ್ಕ್ವೇರ್ ಫುಟಿನ ಸೈಟ್ ಇದ್ರೆ ಚೆನ್ನಾಗಿ ಕುಂದಿರುತ್ತೆ ಸರ್? 40-60 ಸೈಟ್ ಇದ್ದಾಗ ಚೆನ್ನಾಗಿ ಕುಂದಿರುತ್ತೆ. ಅಬ್ಸಲ್ಯೂಟ್ಲಿ ದೊಡ್ಡ ಸೈಟ್ ಇದ್ದಾಗಂತೂ ಚೆನ್ನಾಗಿ ಕುಂದಿರುತ್ತೆ. ಅದು 1 ಗುಂಟೆ ಸೈಟ್ ಇದ್ದಾಗ ನಾವು ಆದಷ್ಟು ಕ್ಲೈಂಟ್ ರಿಕ್ವೈರ್ಮೆಂಟ್ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವರು ಒಂದು ಈಗ ಪಾರ್ಕಿಂಗ್ 1 ಗುಂಟೆ ಇದ್ದಾಗ ಪಾರ್ಕಿಂಗ್ ಬೇಕಂತ ಬಂದಿರ್ತಾರೆ. ಆ ಟೈಮ್ನಾಗ ನಾವು ಅದನ್ನ ತಕ್ಕಂಗೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀವಿ. ಪಾರ್ಕಿಂಗ್ ಕೊಟ್ಟಾಗ ಮನೆ ಒಳಗೆ ಏನು ಲೆಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಅವ್ರಿಗೆ ಗಮನಕ್ಕೆ ತೊಗೊಂಬಂದು ಕನ್ವಿನ್ಸ್ ಮಾಡಿ ಮಾಡಿಕೊಡ್ತೀವಿ. ಸರಿ, ಬಂದಂಥ ಕಸ್ಟಮರಿಗೆ ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಕಂಪ್ನಿ ಕಡೆ ಆಕರ್ಷಣೆ ಆಗಲಿಕ್ಕೆ ಅಂದರೆ ನಿಮ್ಮ ಹತ್ರ ವರ್ಕ್ ತೊಗೊಳ್ಳಿಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ತೀರಿ? ಯಾವ ರೀತಿ ಕನ್ವಿನ್ಸಿಂಗ್ ಹೋಗ್ತೀರಿ ಅವರಿಗೆ? ನಾವು ಅವ್ರದ್ದು ಡ್ರೀಮ್ ನಾವು ರೀಚ್ ಆಗಿ ಟ್ರೈ ಮಾಡ್ತೀವಿ ಸರ್. ಈಗ ಒಂದು ಮಿನಿಮಮ್ ಈ ಥರ ಮಾಡ್ಕೋಬೇಕನ್ನೋದು ಅವ್ರ ಒಂದು ಪ್ಲ್ಯಾನ್ ಇರುತ್ತಲ್ಲ ಒಳಗಡೆ, ಅದನ್ನು ರೀಚ್ ಆಗಿ ಟ್ರೈ ಮಾಡ್ತೀವಿ. ಅದನ್ನು ನಾವು ಫುಲ್ಫಿಲ್ ಮಾಡಿಕೊಟ್ರೆ ಅವ್ರಿಗೆ ಆಟೋಮೆಟಿಕ್ಲಿ ಅದು ಇದು ಆಗಿಬಿಡುತ್ತೆ. ಸರಿ, ಒಂದು ಡಿಸೈನಿಂಗ್ ನಾನು ನಿಮ್ಮ ಕೈ ಕೊಟ್ಟರೆ 30-40 ಸೈಟ್ ಅದನ್ನು ಡಿಸೈನಿಂಗ್ ಕೊಟ್ಟರೆ, ಆ ಡಿಸೈನಿಂಗ್ ಯಾವ ರೀತಿ ಮಾಡ್ತೀರಿ? ಎಷ್ಟು ದಿವಸ ಒಳಗಡೆ ಕಂಪ್ಲೀಟ್ ಮಾಡಿ ಕೊಡ್ತೀವಿ? ಪ್ಲ್ಯಾನಿಂಗ್ 1 ದಿವಸದ ಪ್ಲ್ಯಾನಿಂಗ್ ಕೊಡ್ತೀವಿ. ಅವ್ರ ಪ್ಲ್ಯಾನ್ ಎಲ್ಲ ಫೈನಲ್ ಮಾಡಿ ಆದಮೇಲೆ ನಾವು ಅದಕ್ಕೆ ಕಾಲಮ್ ಪೊಸಿಷನ್ ಎಲ್ಲ ರೆಡಿ ಮಾಡಿ ಇದು ಮಾಡ್ತೀವಿ. ಒನ್ಸ್ ವರ್ಕ್ ಸ್ಟಾರ್ಟ್ ಆದಮೇಲೆ ಪ್ಲಿಂತ್ ಆಗೋದ್ರೊಳಗೆ ಅವ್ರಿಗೆ 3D ಡಿಸೈನಿಂಗ್ ಒಂದು ರೆಡಿ ಮಾಡ್ತೀವಿ. ನಾವು ರೆಡಿ ಮಾಡಿ ಕೊಡ್ತೀವಿ. ಟೋಟಲಿ ಎಂಟರ್ ಆಗಿ ಒಂದು ಕಸ್ಟಮರಿಗೆ ನಮ್ಮ ಮನೆ ಈ ರೀತಿ ಆಗ್ಬೋದಪ್ಪ, ನನ್ನ ಕನಸಿನ ಮನೆ, ಕನಸಿನಲ್ಲಿ ಕಾಣುವಂಥ ಕನಸಿನ ಮನೆ ಈಗ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇನೆ, ಯಾವಾಗ ನೋಡೋಕ್ಕೆ ಸಿಗುತ್ತೆ ಅವ್ರ ಕೈಗೆ? ಬಿಲ್ಡಿಂಗ್ ಸ್ಟಾರ್ಟ್ ಆದ ತಕ್ಷಣ ಪ್ಲಿಂತ್ ಆಗೋದ್ರಾಗ ಕೊಟ್ಬಿಡ್ತೇವೆ ಅವರಿಗೆ.
ಅಂದರೆ ನಮಗೆ ಪ್ಲಿಂತ್ ಬಿಲ್ಡಿಂಗ್ ರೋಡಿಂದ ಪ್ಲಿಂತ್ ಎಷ್ಟು ಹೈಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಡಿಸೈನಿಂಗ್ ಲೆಂತ್ ಎಲಿವೇಷನ್ಸ್ ಎಲ್ಲ ಅಷ್ಟೊಳಗೆ ನಾವು ಕೊಟ್ಬಿಡ್ತೀವಿ ಅವರಿಗೂ. ಇಲ್ಲ ಸ್ಟಾರ್ಟಿಂಗ್ ಒಂದು ಮಾಡೆಲ್ ಕೊಡ್ರಿ ಅಂದರೆ ಒಂದು ಮಾಡೆಲ್ ಕೊಡ್ತೇವೆ ಅವ್ರಿಗೆ, ಆಮೇಲೆ ನಾವೇನಾರು ಅಲ್ಟ್ರೇಷನ್ ಮಾಡ್ಕೊಂಡಾದ್ರೆ ನಾವು ಅವ್ರ ಗಮನಕ್ಕೆ ತೊಗೊಂಬಂದು ನಾನು ಅಲ್ಟ್ರೇಷನ್ ಮಾಡ್ತೀವಿ. ಸರಿ, ಈಗ ನೀವು ಡಿಸೈನಿಂಗ್ಗಳನ್ನು ನೀವು ಮಾಡ್ತಾ ಇರ್ತೀರಿ, ಪ್ಲ್ಯಾನಿಂಗ್ಗಳನ್ನು ಮಾಡ್ತಾ ಇದ್ರೆ ವಾಸ್ತು ಮೇಲೆ ಎಷ್ಟು ನಂಬಿಕೆಯಿಂದ ನೀವು ಕೆಲಸ ಮಾಡ್ತೀರಿ? ಸರ್, ವಾಸ್ತು ಮೇನ್ ಇಂಪಾರ್ಟೆಂಟ್, ಮನೆಗೆ ಇರೋದೇ ವಾಸ್ತು. ಜನ ನಮ್ಮ ಹತ್ರ ಪ್ಲಾನಿಂಗ್ ಬರೋದ ವಾಸ್ತು ಪ್ರಕಾರ. ಯಾವ್ಯಾವ ವಿಷಯದಲ್ಲಿ ವಾಸ್ತು ನೋಡ್ತೀರಿ? ಇದು ಕಿಚನ್ ರೂಮ್ ಆಗಿರಲಿ, ಕಿಚನ್, ಪೂಜಾ ರೂಮು, ಆಮೇಲೆ ಬೆಡ್ರೂಮ್ ಎಲ್ಲಿ ಬರಬೇಕು ಎಲ್ಲ ವಾಸ್ತು ನೋಡೇ ಇದು ಮಾಡ್ತೀವಿ. ಅಕಸ್ಮಾತ್ ಸಣ್ಣ ಸೈಟ್ ಇದ್ದು ನಾವು ವಾಸ್ತು ರೀಚ್ ಆಗೋಕ್ಕಾಗಲ್ಲ ಅಂದ್ರೂ ಮಿನಿಮಮ್ ವಾಸ್ತು ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡೋದು ಸಣ್ಣ ಸೈಟ್ ಇದ್ದಾಗ. ಸರಿ, ಈಗ ನಿಮ್ಮ ಹತ್ರ ಬಂದು ಪ್ಲ್ಯಾನಿಂಗ್ಗಳನ್ನು ಹೇಳ್ತಾರೆ, ಎಲ್ಲ ಡಿಸೈನಿಂಗ್ಗಳ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಕಂಪ್ನಿಯಿಂದ ಎಷ್ಟು ಬ್ಯಾಂಕ್ನವರು ಲೋನ್ ಕೊಡೋಕ್ಕೆ ಸಪೋರ್ಟ್ ಮಾಡ್ತಾರೆ ನೀವು ಮಾಡುವಂಥ ವರ್ಕ್ ಮೇಲೆ? ಸರ್, ಬ್ಯಾಂಕ್ನವರು ಆಲ್ಮೋಸ್ಟ್ ಎಲ್ಲರೂ ಇದು ಮಾಡ್ತಾರೆ. ಈಗ SBI ಆಗಿರಲಿ, ಕೆನರಾ ಬ್ಯಾಂಕ್ ಆಗಿರಲಿ, ನಾವು ಅವ್ರ ರೀತಿ ಅದೇ ಇನ್ ಕೇಸ್ ಕ್ಲೈಂಟು ಕೇಳಿದ್ರೆ ನಾವು ಅವರಲ್ಲಿ ನಂಬರ್ ಕೊಟ್ಟು ಹೇಳ್ತೇವೆ, ಅವ್ರಿಗೆ ಕಳಿಸ್ಕೊಡ್ತೀವಿ ಬ್ಯಾಂಕ್ನವ್ರ. ಸರಿ, ಈ ಬ್ಯಾಂಕ್ನವರು ಯಾವ ಬ್ಯಾಂಕಿನಿಂದ ಲೋನ್ ತೊಗೊಂಡ್ರೆ ಕಂಫರ್ಟೇಬಲ್? ಯಾಕಂದರೆ ಈಗ IDFC ಬ್ಯಾಂಕಿನ ಹಣೆ ಬರೋಂಗೆ ನಿಮ್ಗೆ ಗೊತ್ತೈತೆ. ಅವರು ಲೋನ್ ಕೊಡಬೇಕಾದ್ರೆ ಒಂದು ನಮೂನಿ, ಕೊಟ್ಟ ಮೇಲೆ ಮತ್ತೊಂದು ನಮೂನಿ ಆಟ. ಒಂದು ಕಂತು ಎರಡು ಕಂತು ಕಟ್ಟಲಿಲ್ಲ, ಕಷ್ಟದಲ್ಲಿ ಇದಾರೆ ಬಿಡಪ್ಪ ಅಂತ ತಕ್ಷಣ ಬಣ್ಣ ಹಚ್ತೇನೆ, ಮನೆಗೆ ಬಂದು ಸೀಜ್ ಮಾಡ್ತೇನೆ, ಅದನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಬ್ಯಾಂಕ್ಗಳು, ಕೆನರಾ ಬ್ಯಾಂಕ್ ಜನರಿಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಂಥ ಬ್ಯಾಂಕ್ ಇದ್ರೆ ಯಾವುದು ಸರ್? ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಹೋಮ್ ಲೋನ್ ಪರ್ಸೆಂಟೇಜ್ ಚೆನ್ನಾಗಿದೆ, ಆಮೇಲೆ ಅವ್ರದ್ದು ಸರ್ವಿಸು ಚಲೋ ಐತೆ. ಅವ್ರು ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಲಿ, ಅವ್ರು ಹೇಳೋದಾಗಲಿ ಚೆನ್ನಾಗೈತಿ. ಬಟ್ ನಮ್ಮ ಡಾಕ್ಯುಮೆಂಟ್ಸ್ ಅದು ಈ ಸಿಟಿ ಲಿಮಿಟ್ ನಮ್ಮ ಮನೆ ಇದ್ದು ಆಮೇಲೆ ಸ್ಯಾಲ್ರಿಡ್ ಇದ್ರೆ ಅಂದರೆ ಕೆನರಾ ಬ್ಯಾಂಕ್ ಬೆಟ್ರ್. ಆಮೇಲೆ ಮುನ್ಸಿಪಾಲಿಟಿ ಪರ್ಮಿಷನ್ ಇರುತ್ತೆ ನಮ್ದು, ನಾವು ಪರ್ಮಿಷನ್ ನಾವು ಹಾಕ್ಕೊಡ್ತೀವಿ. ಆ ಲೆಟ್ರು ಪ್ಲಸ್ ಸ್ಯಾಲ್ರಿ ಸ್ಲಿಪ್ ಎಲ್ಲ ಇತ್ತಂದ್ರೆ ಈ ಮುನ್ಸಿಪಾಲಿಟಿ ರೂಲ್ಸ್ಗಳನ್ನಾಗಿರಲಿ, DC ರೂಲ್ಸ್ಗಳನ್ನಾಗಿರಲಿ, ಇದು ತಹಸೀಲ್ದಾರ್ ರೂಲ್ಸ್ಗಳನ್ನಾಗಿರಲಿ ಫಾಲೋ ಮಾಡಿ ನೀವು ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಡಿಸೈನಿಂಗಿಂದ ತೊಗೊಂಡು ಬ್ಯಾಂಕ್ ಲೋನಿಂದ ತೊಗೊಂಡು ಈ ತಹಸೀಲ್ದಾರು DC ಆಫೀಸಿನ ಪರ್ಮಿಷನ್ಸ್, ಕಾರ್ಪೊರೇಷನ್ ಸಮೇತ ಪರ್ಮಿಷನ್ ತೊಗೊಂಡು ಹೋಗುವವರೆಗೆ ಎಷ್ಟು ದಿನ ಟೈಮ್ ಸಿಗುತ್ತೆ? ಸೊ 1 ಮಂತ್ ಅವ್ರು ಬೇಕು ಸರ್. ಅದು 1 ಮಂತ್ ಬೇಕಾ ಸರ್? 15 ಡೇಸ್ ಮುನ್ಸಿಪಾಲಿಟಿಗೆ ಹೋಗ್ಬಿಡುತ್ತೆ. ಈಗ ಮುನ್ಸಿಪಾಲಿಟಿ ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ GPS ಮಾಡ್ಕೊಂಡು ಹೋಗ್ಬೋದು. ಅಲ್ಲೇ ಭಾಳ ಟೈಮ್ ತೊಗೊತಾರೆ ಅವ್ರು. ನಾವು ಆನ್ಲೈನ್ ಅಪ್ಲೈ ಮಾಡೋದೇನು ಲೇಟ್ ಇಲ್ಲ, ಒಂದಿಂದ ಅಪ್ಲೈ ಮಾಡ್ತೇವೆ ಆನ್ಲೈನ್. ಅದು ಪ್ರೊಸೆಸ್ ಇಲ್ಲಿಂದ ಪ್ರಾಧಿಕಾರಕ್ಕೆ ಹೋಗ್ಬೇಕು, ಪ್ರಾಧಿಕಾರದಿಂದ ಮತ್ತೆ ಮುನ್ಸಿಪಾಲಿಟಿಗೆ ಬರಬೇಕು, ಅಲ್ಲಿ ಟ್ಯಾಕ್ಸ್ ತುಂಬೋದು, ಅದೆಲ್ಲ ಇವ್ರು ಫಾಸ್ಟ್ ಮಾಡ್ತಾರೆ. ಎಲ್ಲಿಗೆ ಬಂದು ನಿಂತ್ಕೊಳ್ಳೋದು ಅಂದರೆ ಇವರು ಸೈಟ್ ವಿಸಿಟ್ ಮಾಡ್ತಾರಲ್ಲ, ಅಲ್ಲಿ ಬಂದು ನಿಂತ್ಕೊಳ್ಳೋದು. ಮುನ್ಸಿಪಾಲಿಟಿ ಅವರು ಇಂಜಿನಿಯರ್ ಬಂದು ಸೈಟ್ ವಿಸಿಟ್ ಮಾಡೋದು. ಅಲ್ಲಿ ಎಷ್ಟು ಹಿಡಿದು ಸರ್? ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ದಿನ ಟೈಮ್ ಇರುತ್ತೆ? ಪಂಚಾಯತಿದು ಅವರು ಅಲ್ಲೇ ಆಗಿಂದಾಗ ಮಾಡ್ಕೊಡ್ತಾರೆ. ಪಂಚಾಯತಿನ ಲೇಟ್ ಆಗಲ್ಲ, ಮುನ್ಸಿಪಾಲಿಟಿ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ನಮ್ಮದು ಇದು ಇರೋದು ಲೈಸೆನ್ಸ್ ಇರೋ ಸಿಟಿ ಮುನ್ಸಿಪಲ್, ನಮ್ದು ಆನ್ಲೈನ್ ಬರೋದು ಮುನ್ಸಿಪಾಲಿಟಿದು ಅಷ್ಟೇ. ಪಂಚಾಯತಿದು ಏನಿರ್ತೈತೆ ನಾವು ಬ್ಲೂ ಪ್ರಿಂಟ್ ಎಸ್ಟಿಮೇಟ್ ಕೊಡ್ತೇವೆ ಅವರಿಗೆ, ಅದನ್ನು ಅವ್ರ ಕ್ಲೈಂಟ್ ಅಲ್ಲೇ ಮಾಡಿಸ್ಕೊಂಡ್ಬಿಡ್ತಾರೆ. ಸಿಟಿ ಲಿಮಿಟ್ ಒಳಗೆ ಬರೋದೇನಿದ್ರೆ ನಾವೇ ಆನ್ಲೈನ್ ಅಪ್ಲೈ ಮಾಡಬೇಕು, ನಮ್ಮದು ಲೈಸೆನ್ಸ್ ಒಳಗೆ ಅಪ್ಲೈ ಮಾಡಬೇಕು. ಸರಿ, ಈ ಸಿಟಿ ಒಳಗೆ ಇದ್ದಂಥವರಿಗೆ ಕೆನರಾ ಬ್ಯಾಂಕಿನ ಸೌಲಭ್ಯಗಳನ್ನು ಕಾರ್ಪೊರೇಷನ್ ಅಂಡರಲ್ಲಿ ಸಿಗುತ್ತೆ. ವಿಲೇಜಿಗೆ ಯಾವ ಬ್ಯಾಂಕ್ ಬೆಟರ್ ಸರ್? ಸರ್, ಎಲ್ಲರಿಗೂ ಕೆನರಾ ಬ್ಯಾಂಕ್ ಕೊಡ್ತಾರೆ ಸರ್ ಅವರು. ಅಲ್ಲ, ಈಗ ನೀವು ಹೇಳಿದ್ರಿ ಕೆನರಾ ಬ್ಯಾಂಕು ಸಿಟಿಯಲ್ಲಿ ಇದ್ದಂಥ ಕಾರ್ಪೊರೇಷನ್ ಅಂಡರ್ನಲ್ಲಿ ಅತಿ ಹೆಚ್ಚು ಸ್ವಲ್ಪ ಸ್ಪೀಡಾಗಿ ವರ್ಕ್ ಮಾಡುತ್ತೆ, ಕಸ್ಟಮರ್ಗೆ ಚಲೋ ರೆಸ್ಪಾನ್ಸ್ ಕೊಡುತ್ತೆ ಅಂತ ಹೇಳಿದ್ರಿ. ವಿಲೇಜ್ನಲ್ಲಿ ಯಾವುದು ಬ್ಯಾಂಕ್ ಚಲೋ ಇರುತ್ತೆ? ವಿಲೇಜ್ನಲ್ಲಿ ಇಂಡಸ್ ಲ್ಯಾಂಡ್ ಅವರ್ ಇದ್ದಾವೆ, ಫೈನಾನ್ಸ್ ಕೆಲವೊಂದು ಟಾಟಾ ಲೋನ್ಸ್ ಅಂತ ಇದ್ದಾವೆ. ಜಸ್ಟ್ ಅವರು ಅದ್ಮೇಲೆ ಮಾಡಿಕೊಡ್ತಾರೆ. ಇಲ್ಲ ಒಂದು ಸೈಡ್ ಹೊಲ ಎಲ್ಲ ಫ್ಲೆಡ್ಜ್ ಮಾಡಿ ಏನೋ ಮಾಡಿಕೊಡ್ತಾರೆ ಅಲ್ಲೇ. ಸರಿ, ನಿಮ್ಮ ಹತ್ರ ನನ್ನ ಕೊನೆ ಪ್ರಶ್ನೆ, ನಿಮ್ಮ ಹತ್ರ ಬರುವಂಥ ಕಸ್ಟಮರ್ಗಳು ಓನ್ ಫೈನಾನ್ಸಿಂದ ಮನೆ ಕಟ್ಟಿಸ್ಕೊಂತಾರ, ಅಥವಾ ಗೌರ್ಮೆಂಟಿಗೆ ಬಂದಿರ್ತಕ್ಕಂಥ ಇವು ಆಶ್ರಯ ಮನೆ, ಗೌರ್ಮೆಂಟಿಗೆ ಬಂದಿರ್ತಕ್ಕಂಥ ಪ್ಲಾಟ್ ಅಂತೇಳಿ ಬರ್ತಲ್ಲ, ಇವೇನಾದರೂ ಇನ್ಕ್ಲೂಡಿಂಗ್ ಆಗುತ್ತಾ ಸರ್ ಅದರಲ್ಲಿ? ಇಲ್ಲ ಸರ್, ಇನ್ಕ್ಲೂಡಿಂಗ್ ಆಗಲ್ಲ. ಸೈಟ್ ಪರ್ಚೇಸ್ ಮಾಡಿರ್ತಾರೆ, ಸಿಟಿ ಲಿಮಿಟ್ ಒಳಗೆ ಇರ್ತಾವೆ, ಲೋನ್ ಮಾಡಿ ಮನೆ ಕಟ್ಟಿಸ್ಕೊಂತಾರೆ. ಅಂಥ ಆಫರ್ ತೊಗೋಬೇಕಂತ ಇದೆ. ಈ ಓನ್ ಸೈಟ್ ಖರೀದಿ ಮಾಡೋದ್ರಿಗೆ ಸಿಗೋದಿಲ್ಲ ಸರ್ ಅದು? ಯಾವ ಸರ್? ಇದು ಆಶ್ರಯ ಮನೆ ಪ್ಲಾಟ್ಗಳನ್ನು? ಇಲ್ಲ, ಅವ್ರಿಗೆ ಸಿಗಲ್ಲ ಸರ್, ಸಿಗೋದಿಲ್ಲ, ಎಲ್ಲರಿಗೂ ಸಿಗಲ್ಲ, ಕೆಲವೊಬ್ಬರಿಗೆ ಅಷ್ಟೇ ಇದು. ಓಕೆ, ಸರಿ ಸರ್. ನನ್ನ ಕೊನೆ ಪ್ರಶ್ನೆ, ನಿಮ್ಮ ಕಟ್ಟುವಂಥ ನಿಮ್ಮ ಡಿಸೈನಿಂಗ್ ಮತ್ತು ನೀವು ಕನ್ಸ್ಟ್ರಕ್ಷನ್ ಮಾಡುವಂಥ ಮಟೀರಿಯಲ್ಗಳನ್ನು ಎಷ್ಟು ಲೈಫ್ ಸಿಗುತ್ತೆ ಒಂದು ಕಸ್ಟಮರಿಗೆ? ಟೋಟಲ್ ಓವರ್ ಕನ್ಸ್ಟ್ರಕ್ಷನ್ ಟೋಟಲಿ ಒಂದು 2 ಫ್ಲೋರ್ ಆಗಿರಲಿ, 3 ಫ್ಲೋರ್ ಆಗಿರಲಿ. ಈಗ ನಿಮ್ಮ ಇದರಲ್ಲಿ ಹಾವೇರಿ ಡಿಸ್ಟಿಕ್ನಲ್ಲಿ ಮತ್ತು ನಿಮ್ಮ ಕಾರ್ಪೊರೇಷನ್ DC ಅಂತ ಬರೋದು 3 ಫ್ಲೋರಿಂದ ನಿಮಗೆ ಪರ್ಮಿಷನ್ ಇದೆ, ಹೌದಾ? ಈ 3 ಫ್ಲೋರ್ ಕಟ್ಟಬೇಕಾದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಕಸ್ಟಮರ್ ಕೈಗೆ ಸಿಗುವಂಥ ಮನಿ ಎಷ್ಟು ದಿವಸ ಒಳಗೆ, ಎಷ್ಟು ತಿಂಗಳು ಸಿಗುತ್ತೆ, ನಂತರ ಅದಕ್ಕೆ ಲೈಫ್ ಎಲ್ಲಿವರೆಗೆ ಇರುತ್ತೆ ಸರ್? ನಾವು ಮಿನಿಮಮ್ 1 ಇಯರ್ ತೊಗೊತೀವಿ. ಇವಾಗ ಇನ್ ಕೇಸ್ ಗ್ರೌಂಡ್ ಫ್ಲೋರ್ ಬಿಲ್ಡಿಂಗ್ ಇತ್ತಂದರೆ ನಾವು ಮಳೆಗಾಲ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ದೇವೆ, 9 ಮಂತ್ಸ್ ಒಳಗೆ ಮುಗಿಸ್ಕೊಟ್ಬಿಡ್ತೇವೆ. 8 to 9 ಮಂತ್ಸ್ ಒಳಗೆ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಲೈಫ್ ಒಂದು 70 to 80 ಇಯರ್ಸ್ ಅಂತ ಲೈಫ್ ಇದು ಬಂದೇ ಬರುತ್ತೆ. 70 ಇಂದ 80 ಇಯರ್ಸ್. ಆಮೇಲೆ ಮಿನಿಮಮ್ ಈ ಸಣ್ಣ ಪುಟ್ಟ ಏರ್ ಕ್ರ್ಯಾಕ್ಸ್ ಅವು ಇದ್ದೇ ಇರ್ತಾವೆ. ಅದು ಬಿಟ್ಟು ಮೇಜರ್ ಡ್ಯಾಮೇಜ್ ಅಂತೂ ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ,
ಸರ್ವಿಸ್ಗಳನ್ನು ಹೆಂಗೆ ಕೊಡ್ತೀರಿ ಕಸ್ಟಮರಿಗೆ ನೀವು ಮನೆ ಸ್ಟಾರ್ಟ್ ಆದಾಗಿಂದ ಇನಾಗ್ರೇಷನ್ ಲೆವೆಲ್ವರೆಗೆ? ಈಗ ಇನಾಗ್ರೇಷನ್ಗೆ ನೀವೇ ಕೈ ಬಿಡಬೇಕು, ಓಕೆ ಆಯಿತು ನಿಮ್ಮ ಕೀ ತೊಗೊಳಿಂದ ನೀವೇ ಕೊಡಬೇಕು, ಹೌದಾ? ಅಲ್ಲಿವರೆಗೆ ನೀವು ಕಸ್ಟಮರಿಗೆ ಯಾವ ರೀತಿ ಸರ್ವಿಸ್ ಕೊಡ್ತೀರಿ? ಸರ್ ನಾವು ಬಿಲ್ಡಿಂಗ್ ಡೈಲಿ ವಿಸಿಟ್ ಇರೋದು, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಹೊತ್ತು ವಿಸಿಟ್ ಮಾಡ್ತೀವಿ. ಬೆಳಗ್ಗೆ ಒಂದು ಸಲ ಸೈಟ್ ವಿಸಿಟ್ ಮಾಡಿಬಿಟ್ಟು ಆಫೀಸಿಗೆ ಬರ್ತೀವಿ. ಮತ್ತು ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ ಸಾಯಂಕಾಲ ಅಂತೂ 1 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಕನ್ಸ್ಟ್ರಕ್ಷನ್ ತೊಗೊಂಡಾಗ. ಕ್ಯೂರಿಂಗ್ ಕಡೆ ಲಕ್ಷ್ಯ ಕೊಡ್ಬೇಕು ಮೇನ್. ಕ್ಯೂರಿಂಗಿಂದ ಎಲ್ಲದಕ್ಕೂ ನಮ್ಮ ಸಪ್ರೇಟ್ ಬ್ಯಾಚಸ್ ಇದ್ದಾವೆ. ಪ್ರತಿಯೊಂದು ನಾವು ಫಾಲೋ ಅಪ್ ಮಾಡ್ತೀವಿ ಬಿಲ್ಡಿಂಗ್ ಅಪ್ ಟು ಬಿಲ್ಡಿಂಗ್ ಮುಗಿಯೋವರೆಗೂ ನಾವು. ಒಂದು ಬಿಲ್ಡಿಂಗಿನ ಗೋಡೆ ಇರುತ್ತೆ, ಒಂದು ಪಿಲ್ಲರ್ಗಳಿಗೆ ಏನಿರುತ್ತೆ, ಎಷ್ಟು ಅವರ್ ಅದಕ್ಕೆ ಕ್ಯೂರಿಂಗ್ ಮಾಡ್ತೀರಾ ಸರ್ ನೀವು? ಸರ್ ಡೈಲಿ ಪರ್ ಡೇ 3 ಹೊತ್ತು ಕ್ಯೂರಿಂಗ್ ಮಾಡ್ತೀವಿ, ಬೆಳಗ್ಗೆ ಮಧ್ಯಾಹ್ನ ಮತ್ತು ಅವರ್ಸ್ ಲೆಕ್ಕ ನೋಡ್ತೀವಿ. ಅವರ್ಸ್ ಲೆಕ್ಕಲ್ಲ, ಪೂರ್ತಿ ಅದಕ್ಕೆ ನೀರು ಫುಲ್ ಇಳಿಯುವಂಗೆ ಇದು ಮಾಡ್ತೀವಿ. ಇನ್ ಕೇಸ್ ಕಾಲಮ್ ಕ್ಯಾಸ್ಟ್ ಆಯ್ತಂದ್ರೆ ಅದಕ್ಕೆ ಗೋಣಿ ಚೀಲ ಸುತ್ತಿ ಅದಕ್ಕೆ ನೀರು ಬಿಟ್ಟು ಅಂದರೆ ಅದು ಆಲ್ಮೋಸ್ಟ್ ವೆಟ್ನೆಸ್ ಮೇಂಟೈನ್ ಮಾಡ್ತೈತಿ ಈ ಫುಲ್ ಡೇವರೆಗೂ. ಆಮೇಲೆ ಸಮ್ಮರ್ನಾಗಿದ್ದಾಗ ಒಂದು 4 ಟೈಮ್ಸ್ ನೀರು ಹೊಡಿತೀವಿ, ಫುಲ್ ಹೆವಿ ಸಮ್ಮರ್ ಇದ್ದಾಗ. ಆಮೇಲೆ 1 ವೀಕ್ ಅಂತೂ ಮಿನಿಮಮ್ ಕ್ಯೂರಿಂಗ್ ಮಾಡ್ತೀವಿ ಕಂಟಿನ್ಯೂ. ಈ ಒಂದು ವಿಂಡೋ 7 ಫೀಟ್ವರೆಗೂ ವಾಲ್ ರೈಸ್ ಆಯ್ತು ಅಂದರೆ ಒಂದು 3 to 4 ಡೇಸ್ ನಾವು ಕ್ಯೂರಿಂಗ್ ಬಿಟ್ಬಿಡ್ತೀವಿ, ಕೆಲಸನ ಮಾಡಲ್ಲ, ಕೆಲಸ ಸ್ಟಾಪ್ ಮಾಡ್ತೀವಿ. ದಿನಕ್ಕೊಂದು 3 ಹೊತ್ತು ಅಲ್ಲೇ ನೀರು ಹೊಡ್ಸೋದಷ್ಟೇ ಕೆಲಸ ಮಾಡ್ತೀವಿ. ಹಂಗೆ ಫುಲ್ ಕಂಟಿನ್ಯೂ ಕಟ್ಕೊಂತ ಹೋಗೋದಿರುತ್ತೆ. ನಿಮ್ಮ 3 ಮಂದಿಯ ಪಾರ್ಟ್ನರ್ಶಿಪ್ ಜೊತೆಯಲ್ಲಿ ಈಗೇನು 100 ಚಿಲ್ಡ್ರ ನಿಮ್ಮ ಹತ್ರ ಏನು ಎಂಪ್ಲಾಯ್ಸ್ಗಳನ್ನ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ, ಅವ್ರ ಬಾಂಧವ್ಯ ಹೆಂಗಿದೆ ನಿಮ್ಮ ಕಂಪನಿ ಜೊತೆ, ನಿಮ್ಮ ಜೊತೆ ಹೆಂಗಿದೆ? ಒಬ್ಬರಿಗೊಬ್ಬರು 3 ಮಂದಿಲಿ ಯಾರಿಗ ಸಿಟ್ಟು ಬಂತಂದರೆ ಅವ್ರಿಗೆ ಬೈದು ಈ ರೀತಿ ಇದ್ದಾಗ ನಿಮಗೆ ಅಲ್ಲಿಯ ನಿಮ್ಮ ಎಂಪ್ಲಾಯ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಕಂಪ್ನಿ? ಸರ್ ನಾವು ಅವ್ರಿಗೆ ಕೆಲಸ ಮಾಡೋ ಮುಂದೆ ಸ್ವಲ್ಪ ಹಂಗೆ ಬೈಯೋದ್ರ ಜೊತೆ ಎನ್ಕರೇಜ್ಮೆಂಟು ಮಾಡ್ತಿರ್ತೀವಿ. ಅವ್ರಿಗೆ ಸೈಟಿಗೆ ಹೋದ ಹಂಗೆ ತಮಾಷೆ ಮಾಡೋದು, ಅವ್ರಿಗೆಲ್ಲ ಈ ಹೆವಿ ಬಿಸಿಲಿರುತ್ತೆ ಕೆಲಸ ಮಾಡ್ತಿರ್ತೀವಿ, ನಾವೇನು ಕೂಲ್ ಡ್ರಿಂಕ್ಸ್ ತರಿಸ್ಕೊಡೋದು ಅವ್ರದ್ದು ಇದನ್ನು ನಾವು ಇದು ಮಾಡ್ತೀವಿ. ಹಂಗಂತ ಹೆವಿ ಕೆಲಸ ತೊಗೊಳೋದು ಮಾಡಲ್ಲ, ಎಷ್ಟು ವರ್ಕ್ ಮಾಡಿಸ್ಬೇಕು ಅಷ್ಟು ನೀಟಾಗಿ ವರ್ಕ್ ಮಾಡಿಸ್ತೀವಿ. ಥ್ಯಾಂಕ್ ಯು. ಆಮೇಲೆ ಪ್ರತಿ ವರ್ಷ ಆಫೀಸ್ ಪೂಜೆಗೆ ಪ್ರತಿಯೊಬ್ಬರಿಗೂ ಬಟ್ಟೆ ಕೊಡ್ತೀವಿ. ದೀಪಾವಳಿ ನಮ್ದು ಆಫೀಸ್ ಪೂಜೆ ಇರುತ್ತೆ, ಫುಲ್ ಎಲ್ಲರಿಗೂ ಬಟ್ಟೆ ಕೊಡ್ತೀವಿ ಪ್ರತಿಯೊಬ್ಬರಿಗೂ. ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಕಂಪನಿಯಲ್ಲಿ, ಇನ್ಕ್ಲೂಡಿಂಗ್ ನೀವು 3 ಮಂದಿ ಸೇರಿಸ್ಕೊಂಡು? ನಮ್ದೆಲ್ಲ ಸೇರ್ಕೊಂಡು 100 ಮೆಂಬರ್ಸ್ ಆಗ್ತದೆ ಸರ್, ಪೂರ್ತಿ ಎಲ್ಲ 100 ಮೆಂಬರ್ ಕೆಲಸ ಮಾಡ್ತಾರೆ. ಮೇಸ್ತ್ರಿಗಳು ಎಲ್ಲ ಬ್ಯಾಚ್ ಪ್ರತಿಯೊಂದು ಇದ್ರದ್ದು ಮೇಸ್ತ್ರಿಗಳು ಇದ್ದಾರೆ. ಅವ್ರ ಅಂಡ್ರು ಒಂದು 4-5 ಜನ ಅಂತೂ ಲೇಬರ್ಸ್ ಇದ್ದೇ ಇರ್ತಾರೆ. ಮೇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಕಡೆ ಅಂತ ಒಂದು 20 ಜನ ಅಂತ ಅವ್ನು ಬೇಕೇ ಬೇಕು ವರ್ಕರ್ಸ್ ಇದ್ದೇ ಇರ್ತಾರೆ. ಓಕೆ, ಥ್ಯಾಂಕ್ ಯು ಅರುಣ್ ಅವರೇ. ನಿಮ್ಮ ಡಿಸೈನಿಂಗ್ ಮಾಹಿತಿಗಳನ್ನು ಮತ್ತು ಇನ್ನಿತರ ಮಾಹಿತಿಗಳನ್ನು ತಿಳಿಸೋದಕ್ಕೆ ತುಂಬ ಧನ್ಯವಾದ. ನಮಸ್ತೆ. ಸರಿ, ಈಗ ಇಷ್ಟೊತ್ತು ನಿಮ್ಮ ಪಾರ್ಟ್ನರ್ ಆಗಿರ್ತಕ್ಕಂಥ ಅರುಣ್ ಅವರು ಮಾತನಾಡಿದ್ರು. ಅವರು ಡಿಸೈನಿಂಗ್ಗಳ ಬಗ್ಗೆ ಮತ್ತು ಲೋನಿನ ವ್ಯವಸ್ಥೆಗಳ ಬಗ್ಗೆ. ಒಮ್ಮೆ ಡಿಸೈನ್ ಸ್ಟಾರ್ಟ್ ಆಗಿ ಗುದ್ಲಿ ಪೂಜೆಗೆ ವರ್ಕ್ ಸ್ಟಾರ್ಟ್ ಆಗಬೇಕಂದ್ರೆ ಮುನ್ಸಿಪಾಲ್ಟಿಯಿಂದ, ಪಂಚಾಯತಿಂದ ಮತ್ತು DC ಅವರಿಂದ ಸಿಗಬೇಕಾಗಿರ್ತಕ್ಕಂಥ ಪರ್ಮಿಷನ್ಗಳನ್ನು ಎಲ್ಲಿವರೆಗೆ ಸಿಗೋದನ್ನು ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ನಾನು ನಿಮ್ಗೆ ಕೇಳ್ತಾ ಇರೋದು, ಈಗ ಕೆಲವೊಂದಿಷ್ಟು ಮಿಡಲ್ ಕ್ಲಾಸ್ ಜನ ಇರ್ತಾರೆ, ಅವರು ಮಂತ್ಲಿ ಒಂದು ಸ್ವಲ್ಪ ದುಡಿತಿರ್ತಾರೆ, ಅದರಲ್ಲಿ ಮನೆ ಕಟ್ಟಿಸ್ಕೋಬೇಕಂತ ಯೋಚನೆ ಮಾಡಿರ್ತಾರೆ. ಅವ್ರು ಯಾವತ್ತೂ ಲೋನ್ ತೊಗೊಂಡಿರೋಂಗಿಲ್ಲ, ಅವ್ರ ಸಿಬಿಲ್ ಡೌನ್ ಇರುತ್ತೆ. ಲೋನ್ ಅಂದರೆ ಅವ್ರಿಗೆ ಹೆದರಿಕೆ ಬರುತ್ತೆ, ಯಾವುದೋ ಲೋನಲ್ಲಿ ಅವ್ರು ಇನ್ಕ್ಲೂಡಿಂಗ್. ಅಂಥ ಜನರಿಗೆ ನಿಮ್ಮಲ್ಲಿ ಅನುಕೂಲ ಏನಿದೆ ಸರ್? ಸರ್ ನಾವು ಫಸ್ಟ್ ಅವ್ರದ್ದು ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳ್ತೀವಿ, ಅದರಲ್ಲಿ ಸೆಟಪ್ ಮಾಡಿರ್ತೇವೆ. ಅವ್ರೀಗ ನನ್ನಲ್ಲಿ ಒಂದು 50,000 ಇದೆಯಪ್ಪ, ನಾ ಮತ್ತು 1 ವೀಕ್ ಬಿಟ್ಕೊಡ್ತೀನಿ, 1 ಮಂತ್ ಬಿಟ್ಕೊಡ್ತೀನಿ, ನಾವು ಕೈಲೇ ಮಟೀರಿಯಲ್ ತೊಗೊಂಬಂದು ಹಾಕಿ ಸ್ವಲ್ಪ ಮೂವ್ ಮಾಡ್ತಾ ಇರ್ತೀವಿ. ಆಮೇಲೆ ಆ ಮೂಮೆಂಟಲ್ಲಿ ಪೇಮೆಂಟ್ ಕೊಟ್ಟಾಗೆ ಇದು ಕ್ಲಿಯರ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿಕೊಡ್ತೀವಿ. ಆಮೇಲೆ ಈ ವಿಲೇಜಲ್ಲಿ ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಬಿಲ್ಡಿಂಗ್ ಬರ್ತಾ ಇದೀವಿ, ಆ ಥರನೂ ಮಾಡ್ತಾ ಇದೀವಿ. ಸಿಟಿ ಲಿಮಿಟಲ್ಲಿ ಕಮ್ಮಿ, ವಿಲೇಜಲ್ಲಿ ಈಗ 5 ಲಕ್ಷ ಬಂದು ಲಾಸ್ಟ್ ಟೈಮ್ ಇದು ಕೋವಿಡ್ ಟೈಮಲ್ಲಿ ಮಳೆ ಬಂದು. ಆಮೇಲೆ ಮಳೆ ಹಾನಿ ಆಗಿರ್ತಕ್ಕಂಥ ಮನೆ ಅಂತೇಳಿ ಬಂದಿದೆ, ಅಂಥವು ಡೆವಲಪ್ ಮಾಡಿಕೊಟ್ಟಿದ್ವಿ. ಆಮೇಲೆ ಓಲ್ಡ್ ಮನಿ, ಬಿದ್ದಿದ್ದ ಮನಿ ಒಂದು ಗಾಡಿ ಇಷ್ಟ ನಮ್ಮ ಕಡೆ ಇಷ್ಟ ಇದೆಯಪ್ಪ, ಒಂದು 20,000 ಇದೆ, ಒಂದು 5,000 ಇಷ್ಟರಲ್ಲೇ ಮಾಡಿಕೊಡೋದು, ಆ ಥರನೂ ಮಾಡಿಕೊಡ್ತಾ ಇದೀವಿ ಈ ಸಲ. ಆಮೇಲೆ ಈಗ ಸ್ಟೆಪ್ ಬೈ ಸ್ಟೆಪ್ ಬಿಲ್ಡಿಂಗ್ ಬರ್ತವೆ. 1 lakh ಆತಂದ್ರೆ ಒಂದು ಸ್ಟೇಜ್ ಹೋಗಿ ಬರುತ್ತೆ. ಆ ಥರ ಅನುಕೂಲ ಅವ್ರ ಇಲ್ಲದಲ್ಲಿ ನಾವು ಕೈಲಿ ಹಾಕಿದ್ರೆ ಮಾಡಿಕೊಟ್ಟಿದ್ದೀವಿ. ಪ್ರೈಸ್ ಸುಮಾರು ಮಾಡಿಕೊಡ್ತಾ ಇದ್ದೀವಿ, ಮುಂದೆ ಬಂದರೂ ಮಾಡಿಕೊಡ್ತೀವಿ. ಸರಿ, ಓಕೆ. ಇಲ್ಲ, ನಾನು ಕೇಳ್ತಕ್ಕಂಥ ನೀವು ಮಾಡಿ ಕೊಡ್ತಾ ಇದ್ರಿ, ನಿಮ್ಮ 3 ಮಂದಿ ಪಾರ್ಟ್ನರ್ಸದ ಗುಣ ದೊಡ್ಡದಿದೆ, ಮನಸ್ಸು ದೊಡ್ಡದಿದೆ, ಅದರಲ್ಲಿ ನೀವು ಎಷ್ಟು ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಾ ಅಷ್ಟು ನಿಮಗೆ ರಿಟರ್ನ್ ಪ್ರಾಫಿಟ್ ಸಿಗುತ್ತೆ ಅಂತ ನಿಮ್ಗೆ ಅಚಲವಾದಂಥ ನಂಬಿಕೆ ಇದೆ, ನೀವು ಮಾಡ್ತಾಯಿದ್ರಿ. ಬಟ್ ನನ್ನ ಕ್ವಶನ್ ಇರೋದು ಏನಂತ ಹೇಳಿದ್ರೆ, ಈಗ ನನ್ನ ಸಿಬಿಲ್ ಇಲ್ಲ, ನಾನು ಯಾವತ್ತೂ ಲೋನ್ ತೊಗೊಂಡಿಲ್ಲ, ಒಂದು 650ಇಂದ ಅಷ್ಟೇ ರೌಂಡ್ ಇರೋದು, 700ಗೂ ನಾನು ಹೋಗೋದಿಲ್ಲ, 650 ಒಳಗಡೆ ನಾನು ಇರ್ತೇನೆ. ಇಂಥ ಇದ್ದಂಥ ಕಸ್ಟಮರಿಗೆ ಅವ್ರ ಹತ್ರ ಒಂದು ಸ್ವಲ್ಪ ದುಡ್ಡು ಬಿಟ್ಟರೆ 1 ಲಕ್ಷ ರೂಪಾಯಿ ಅಂದರೆ 10 ಲಕ್ಷ ಮನಿ ಕಟ್ಟಬೇಕು. ನಿಮ್ಮ ಪ್ಲ್ಯಾನಿಂಗ್ ಪ್ರಕಾರ ಇನಾಗ್ರೇಷನ್ ಲೆವೆಲ್ವರೆಗೆ 10 ಲಕ್ಷ ಆಗಿರ್ತೈತಿ. ಅವ್ರ ಹತ್ರ 1 ಲಕ್ಷ ರೂಪಾಯಿ ಬಿಟ್ಟರೆ ಹಣ ಇರೋದಿಲ್ಲ, ಅವ್ರ ಹತ್ರ ಹಣ ಬರೋದಿಲ್ಲ. ಯಾಕಂದರೆ ತಿಂಗಳ ಒಂದು 50ರಿಂದ 60 ರೂಪಾಯಿ ದುಡಿತಿರ್ತಾರೆ ಅವರು. ಅಂಥ ಜನರಿಗೆ ನಿಮ್ಮಲ್ಲಿ ಅನುಕೂಲ ಏನಿದೆ? ಯಾವ ರೀತಿ EMI ವ್ಯವಸ್ಥೆ, ಯಾವುದೋ ಬ್ಯಾಂಕ್ನಿಂದ, ಕೋಆಪ್ರೇಟಿವಿಂದ ಅಥವಾ ಬೇರೆ ಬೇರೆ ರೀತಿ ಫೈನಾನ್ಸ್ನಿಂದ ಏನು ಮಾಡಿಸ್ಕೊಡುವಂಥ ಪ್ರಯತ್ನ? ಸರ್ ಈಗ ಅವರಲ್ಲಿ ಪೇಮೆಂಟಿನ ಪ್ರಾಬ್ಲಮ್ ಆದಾಗೆ ಗೈಡೆನ್ಸ್ ಮಾಡ್ಕೊಂಡು ಬಿಲ್ಡಿಂಗ್ ಒಂದು ಡೆವಲಪಿಗೆ ಒಂದು ಲೆವೆಲಿಗೆ ತರುತ್ತೀವಿ. ಅವ್ರ ಪೇಮೆಂಟ್ ಪ್ರಾಬ್ಲಮ್ದಾಗೆ
ಬ್ಯಾಂಕ್ ಥ್ರೂ ಲೋನಿಂದು ಈ ಸ್ವತ್ತಾಯ್ತು ಇಲ್ಲ ಅವ್ರ ಮನೇಲಿ ಏನಾರ ಹೊಲದ ಮೇಲೆ ಉತ್ತಾರ ಆಯಿತು ಅದ್ರ ಮೇಲೆ ಬ್ಯಾಂಕ್ನಿಂದ ಲೋ ಇಂಟ್ರೆಸ್ಟ್ ಎಲ್ಲಿರುತ್ತೆ ಗೈಡೆನ್ಸ್ ಪ್ರೈವೇಟ್ ಇಂಡಸ್ಟ್ರಿಯಲ್ ಇರುತ್ತೆ ಟಾಟಾ ಲೋನ್ ಇರುತ್ತೆ ಆಮೇಲೆ HDFC ಬ್ಯಾಂಕ್ ಇದೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಆಗಲಿಲ್ಲ ಅಂದರೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡೇ ಮಾಡ್ತಾರೆ ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೂ ಬೇರೆ ಒಂದು ಅವ್ರ ಮನೆಯಲ್ಲಿ ಯಾರು ನೌಕರಿ ಇರುತ್ತಾರೆ ಅಟ್ಯಾಚ್ ತೊಗೊಂಡು ಆ ಥರ ಮಾಡಿ ಲೋನ್ ಮಾಡ್ತಾರೆ ಆಮೇಲೆ 1-2 ಮಂತ್ಸ್ 3 ಮಂತ್ಸ್ ಮಟ್ಟ ವೇಟ್ ಮಾಡುತ್ತೆ ಪೇಮೆಂಟ್ ಲೇಟ್ ಅದನ್ನು ನಾವು ಹಾಕಿ ಇದು ಮಾಡಿಕೊಡ್ತೇವೆ ಲೋನ್ ಆಲ್ಮೋಸ್ಟ್ ಆಲ್ ಸಾಧ್ಯ ಅವ್ರ ತೋರನೇ ಪೇಮೆಂಟ್ ತರಕ್ಕೆ. ಈಗ ನಿಮ್ಮ ಹತ್ರ ಬಂದು ಕಸ್ಟಮರ್ ಡಿಸೈನ್ ಎಲ್ಲ ಮಾಡಿಸಿರ್ತಾರೆ ಗುದ್ಲಿ ಪೂಜೆನೂ ಕೂಡ ಆಗಿರ್ತೈತಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಬಂದು ಕ್ಯಾನ್ಸಲ್ ಮಾಡಿಸ್ತಾರೆ ಬೇಡ ಸರ್ ನನಗೆ ಅದು ಇದೆ ಇದು ಏನು ಅವ್ರಿಗೆ ಮೈಂಡ್ ಸೆಟ್ನಲ್ಲಿ ಏನಿರುತ್ತೆ ನಮಗೆ ಗೊತ್ತೋ ಅಂತ ರೀಸನ್ಗಳು ಕ್ಯಾನ್ಸಲ್ ಮಾಡ್ತಾರೆ ಅಂತ ಆಗಿರ್ತಕ್ಕಂಥ ಏನೋ ಸಿಚುವೇಶನ್ ಬಂದಿತ್ತು ಸರ್ ಅವಾಗ? ಸರ್ ಒಂದು ಟೈಮಲ್ಲಿ ಬಂದಿತ್ತು ಬಿಲ್ಡಿಂಗ್ ಸುಮಾರು ಸ್ಟಾಪ್ ಮಾಡಿದ್ದೀವಿ ಈಗ ಇವ್ರ ಪೇಮೆಂಟ್ ಅಂತ ಪ್ರಾಬ್ಲಮ್ ಇದೆಯಪ್ಪ ಬೇಡಪ್ಪ ನಮ್ಮ ಕೆಲಸ ನೀಟ್ ಇಲ್ಲ ಅಂತೇಳಿ ಬಂದಿಲ್ಲ ಆ ಥರ ಯಾವುದೂ ಬಂದಿಲ್ಲ ನನ್ನ ಪೇಮೆಂಟ್ ಪ್ರಾಬ್ಲಮ್ ಇದೆ ಇಯರ್ಲಿ ಬೇಡ ಬಿಲ್ಡಿಂಗ್ ಅಂದಲ್ಲೇ ನಾವು ಅಗ್ರಿಮೆಂಟಲ್ಲಿ ಇದು ಮಾಡಿರ್ತೀವಿ ಇಯರ್ಲಿ ಗ್ಯಾಪದಲ್ಲಿ ಪೇಮೆಂಟಿನ ಲೆಕ್ಕಕ್ಕೆ ರೇಟ್ ಹೆಚ್ಚಾಗುತ್ತೆ ಆ ದಿನದಲ್ಲಿ ಏನು ಮಾಡ್ತೀರೋ ಅವಾಗ ರೇಟ್ ಜಂಪ್ ಮಾಡಿ ಆ ಥರ ಮಾಡಿಕೊಟ್ಟಿದ್ವಿ. ಸರಿ, ಈ ಕೋವಿಡ್ ಸಂದರ್ಭದಲ್ಲಿ ನೀವು ಕಂಪ್ನಿ ಓಪನ್ ಮಾಡಿದ್ರಿ, ಅವಾಗ ಎಷ್ಟು ಕಷ್ಟ ಅನುಭವಿಸಿದ್ರಿ? ಯಾಕಂದರೆ ಡಿಸೆಂಬರ್ ಎಂಡಲ್ಲಿ 2019 ಡಿಸೆಂಬರ್ ಎಂಡಲ್ಲಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ರಿ, 2020 ಮಾರ್ಚ್ ತಿಂಗಳಲ್ಲಿ ಕೋವಿಡ್ ಬಂತು. ಆವಾಗ ನಿಮ್ಮ 3 ಮಂದಿ ಎಷ್ಟು ಕಷ್ಟ ಅನುಭವಿಸಿದ್ರಿ? ಆವಾಗ ನಿಮ್ಮನ್ನು ನಂಬಿರ್ತಕ್ಕಂಥ ಏನು ಗಾರೆ ಕೆಲಸ ಮಾಡೋರಾಗಿರಲಿ, ಸೆಂಟ್ರಿಂಗ್ ಕೆಲಸ ಮಾಡೋರಾಗಿರಲಿ, ಈ ಪ್ಲಂಬಿಂಗ್ ಆಗಿರಲಿ, ಎಲೆಕ್ಟ್ರಾನಿಕ್ ಆಗಿರಲಿ, ಪೇಂಟಿಂಗ್ ಆಗಿರಲಿ, ಇನ್ನಿತರ ಜನರು ನಿಮ್ಮ ಹತ್ರ ನಂಬಿರ್ತಾರೆ. ಒಂದು 200ನಲ್ಲಿ 100 ಮೆಂಬರ್ ರೆಗ್ಯುಲರಾಗಿ ನಿಮ್ಮ ಹತ್ರ ಕೆಲಸ ಮಾಡ್ತಾರೆ. ಆ ಜನರಿಗೆ ಏನು ಅನುಕೂಲ ಆಯಿತು? ನಿಮಗೆಷ್ಟು ಕಷ್ಟ ಆಯಿತು? ಅವ್ರಿಗೆಷ್ಟು ಕಷ್ಟ ಆಯಿತು? ಸರ್ ಮೇನ್ ಕೋವಿಡಲ್ಲಿ ಅಡ್ಡಾಡೋದೊಂದು ಪ್ರಾಬ್ಲಮ್ ಆಯಿತು. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಐಟಮ್ನಿಂದ ಪ್ರಾಬ್ಲಮ್ ಆಗಿದೆ. ಆಮೇಲೆ ಪೇಮೆಂಟಿಂದು ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಆ ಟೈಮಲ್ಲಿ ಇದು ಯಾರ ಹತ್ರ 40 ಹತ್ರ ಪೇಮೆಂಟ್ ಇರ್ತಾ ಇದ್ದಿಲ್ಲ. ಆಮೇಲೆ ಲೇಬರು ಇವ್ರಿಗೆ ಕೊಡಲಿಲ್ಲ, ನಡೆದಿಲ್ಲ. ಮೇಸ್ತ್ರಿಗಳು ಕೊಡಲಿಲ್ಲ ಅಂದರೆ ಲೇಬರ್ ನಮ್ಮ ಹತ್ರ ಬರ್ತಾರೆ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗಿದೆ ಆ ಟೈಮಲ್ಲಿ ಪೇಮೆಂಟ್ ಮಾಡಿದ್ವಿ. ಈ ಒಂದು 5,000 ಕೇಳ್ದಂಗೆ 2,000 ಕೊಟ್ಟು ಸಮಾಧಾನ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಕೋವಿಡ್ ಟೈಮಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ರಾ ಮೆಟೀರಿಯಲ್ ಹಿಡಿದು A to Z ಆಗಿದೆ. ಅದನ್ನು ಸರಿ ಮಾಡಿಕೊಂಡು ಮತ್ತೆ ಮೂವ್ ಆಗಿದೆ 1 ಇಯರ್ ಆಗಿ. ಸರಿ ಸರ್, ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವೇನು ಈ ಜನಜಾಗೃತಿ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿ ನಮಗೆ ಸಂದರ್ಶನ ಕೊಡುವಂಥ ಪ್ರಯತ್ನಗಳನ್ನು ನೀವಾಯಿತು ನಿಮ್ಮ ಪಾರ್ಟ್ನರ್ ಆಯಿತು ಇಬ್ಬರು ಕೂಡ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ನನ್ನ ಕೊನೆ ಪ್ರಶ್ನೆ, ನಿಮ್ಮ ಕೊನೆಯ 3 ಮಂದಿ ಪಾರ್ಟ್ನರ್ ಜೊತೆ ಕೂಡಿಕೊಂಡು ಕೊನೆಯ ನಮ್ಮ ಡ್ರೀಮ್ ಈ ರೀತಿ ಇರಬೇಕು, ಈ ರೀತಿ ನಾವು ಮನೆ ಕಟ್ಟಿ ಕೊಡಬೇಕು ಬಡವರಿಗೆ ಅಂದ್ಕೊಂಡಿರ್ತಕ್ಕಂಥ 3 ಮಂದಿಯ ಒಂದು ಬ್ಲೂ ಪ್ರಿಂಟ್ ಮೇಲೆ ಯಾವುದು ಕಾಣ್ತಾ ಇದ್ದೀರಿ? ಸರ್ ಈಗ ನಾವು ಈ ಪ್ರತಿಯೊಬ್ಬರು ಅದನ್ನು ಕೊಡ್ತಾರೆ ಇದನ್ನು ಕೊಡ್ತಾರೆ ಅಂತೇಳಿ ಏನಾನ ಕೆಟ್ಟ ಒಟ್ಟು ಸುಳ್ಳು ಹೇಳ್ಕೊಂತ ಏನೋ ಮಾಡಿರ್ತಾರೆ ಸರ್. ನಮ್ಮಲ್ಲಿ ಬಂದವರಿಗೆ ನಾವು ಯಾವತ್ತೂ ಮೋಸ ಅಂತ ಮಾಡೋದಿಲ್ಲ. ಅವ್ರು ತಕ್ಕಂಥ ಒಂದು ಮನಿ ಅಂತ ಮಾಡಿಕೊಡ್ತಾರೆ ಸರ್. ಈಗ ಒಂದು 5 ಲಕ್ಷ 5 ಲಕ್ಷ ಒಳಗೆ ಮಾಡಿಕೊಡ್ತೀವಿ. ನಮ್ದು ಏನ್ರಿ ಡ್ರೀಮ್, ನಮ್ಮ ಹತ್ರ ಗ್ರಾಹಕರು ಬಂದರೆ ಅವ್ರ ತಕ್ಕಂಥ ಮನಿ ಫಸ್ಟ್ ಅವ್ರ ಡ್ರೀಮಲ್ಲಿ ಏನಿದೆ ಕ್ಲಿಯರ್ ತಗೊಂಡು ಅವ್ರಿಗೆ ಖುಷಿ ಆಗಬೇಕು. ಆ ಥರ ನಾವು ಮಾಡಿ ಸಜೆಷನ್ ಮಾಡಿ ಬಿಲ್ಡಿಂಗ್ ಕಟ್ಟಿ ರೆಡಿ ಕೊಡ್ತೀವಿ. ಸರಿ, 5 ಲಕ್ಷದ ಕಟ್ಟಿರ್ತಕ್ಕಂಥ ಮನಿ ಎಷ್ಟು ವರ್ಷ ಲೈಫ್ ಬರುತ್ತೆ ಸರ್? 5 ಲಕ್ಷ ಕೊಟ್ಟು ಅಂತ ಹೇಳೋದಕ್ಕಿಂತ ಯಾವ ಮಟೀರಿಯಲ್ ಡಮ್ಮಿ ಹಾಕಿರಲ್ಲ ಸರ್. ಪ್ರತಿಯೊಂದು ಆ ಬಿಲ್ಡಿಂಗ್ ಏನು ಈಗ ಕಾಲಮ್ ಬಿಲ್ಡಿಂಗ್ ಇದ್ದಲ್ಲೇ ರೇಟ್ ಹೆಚ್ಚಿಗೆ ಇರುತ್ತೆ. ಕಾಲಮ್ ಕ್ಯಾನ್ಸಲ್ ಮಾಡ್ತೀವಿ, 3 ಫುಟ್ ಲೆವೆಲ್ ಬೀಮ್ ಹಾಕ್ಕೊಂಡು ಅದ್ರ ತಕ್ಕಂತ ಈಗ ಬ್ಲಾಕ್ ಯೂಸ್ ಮಾಡಲಿ ರಾ ಮೆಟೀರಿಯಲ್ ಕಮ್ಮಿ ಆಗುತ್ತೆ. ಟೈಲ್ಸ್ 2x4 ಇದ್ದರೆ 2x2 ಹಾಕ್ತೀವಿ. ಆಮೇಲೆ ರೇಟ್ ಯಾವುದು ಕಮ್ಮಿ ಇರುತ್ತೆ ಮಾಡಿಕೊಂಡು ಆ ಅಮೌಂಟಲ್ಲೇ ಮಾಡಿಕೊಡ್ತೀವಿ ಸರ್ ಬಿಲ್ಡಿಂಗ್. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ಕಡೆ ಮನೆ ಕಟ್ಟಿಸ್ಕೊಂಡಿರ್ತಕ್ಕಂಥ ಕಸ್ಟಮರ್ಗಳಿಗೆ, ಅವ್ರ ಮುಖಾಂತರ ಬಂದಿರತಕ್ಕಂಥ ಕಸ್ಟಮರ್ಗಳಿಗೆ, ಇನ್ನು ಮುಂದೆ ತಾವು ರನ್ನಿಂಗ್ನಲ್ಲಿ ಕಟ್ತಾ ಇರುವಂಥ ಪ್ರಾಜೆಕ್ಟಿನ ಕಸ್ಟಮರ್ಗಳಿಗೆ, ಅದನ್ನು ನೋಡಿ ಬರ್ತಾ ಇರುವಂಥ ಕಸ್ಟಮರ್ಗಳಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ವರ್ಕ್ ಬಗ್ಗೆ, ನಿಮ್ಮ ಡಿಸೈನ್ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಕಂಪ್ನಿಯ ಸೂಪರ್ವೈಸರ್ ವರ್ಕರ್ ಬಗ್ಗೆ ಮತ್ತು ಪ್ರತಿಯೊಂದು A to Z ವರ್ಕ್ಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಗ್ರಾಹಕರು ಏನು ಬರ್ತಾರೆ ನಮ್ಮ ನೋಡಿ ಬರೋದು ಬೇಡ. ನಮ್ಮ ಮಾಡಿದ್ದು ಬಿಲ್ಡಿಂಗ್ ಆಯ್ತು, ನಮ್ಮ ಪ್ಲ್ಯಾನ್ ಆಯ್ತು, ವಾಸ್ತು ಕೊಟ್ಟಿದ್ದು, ನಮ್ಮ ವರ್ಕ್ ಪೂರ ಈಗ ಏನೇನು ಕೆಲಸ ಮಾಡ್ತೀವಿ ಪೂರ ನೋಡ್ಕೊಂಡು ಬರಲಿ ಸರ್. ಅವ್ರ ಡ್ರೀಮಿಗೆ ನಾವು ಫುಲ್ಫಿಲ್ ಆಗಿರ್ತೀವಿ. ನಮ್ಮ ನಂಬಿ ಬರೋದು ಬೇಡ, ಬಿಲ್ಡಿಂಗ್ ನಂಬಿ ಬರಲಿ ಸರ್. ನಾವು ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟು ಗುಣಮಟ್ಟವಾಗಿ ಬಿಲ್ಡಿಂಗ್ ರೆಡಿ ಮಾಡಿಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಮಾತನಾಡಿದ್ರಿ ಮತ್ತು ನಿಮ್ಮ ಪಾರ್ಟ್ನರವರು ಕೂಡ ಮಾತನಾಡಿದರು ಮತ್ತು ಈ ಕಂಪ್ನಿ ಎಷ್ಟು ಯಶಸ್ಸಾಗಿ ಗ್ರೋತ್ ಆಗ್ತಾ ಇದೆ ಅದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಮತ್ತು ನನಗೆ ವಿಚಾರ ಅಂತ ಹೇಳಿದ್ರೆ, ನೀವು ಎಷ್ಟು ಮನಿ ಕಟ್ತೀರೋ, ಎಷ್ಟು ಡಿಸೈನ್ ಮಾಡ್ತೀರೋ, ಅದರಲ್ಲಿ ಎಷ್ಟು ಸಕ್ಸಸ್ ಆಗ್ತಿರೋದು ನನಗೆ ಗೊತ್ತಿಲ್ಲ. ಆದರೆ 3 ಮಂದಿ ಕೂಡಿ ನೀವೇನು ಹೋಗ್ತಾ ಇದ್ದೀರಲ್ಲ ಅದೇ ನನಗೊಂದು ಖುಷಿ ಕೊಡ್ತಾ ಇದೆ. ಯಾಕಂದರೆ ಈ ರೀತಿಯ ಎಲ್ಲೂವರೆಗೆ ಎಂತೆಂಥ ಪಾರ್ಟ್ನರ್ ನೋಡಿದ್ದೇನೆ, ಎಂತೆಂಥ ಸಂದರ್ಶನ ನಾನು ತೊಗೊಂಡಿದ್ದೇನೆ. 1 ವರ್ಷ 2 ವರ್ಷ 3 ತಿಂಗಳು 4 ತಿಂಗಳು ಲಾಸ್ನಲ್ಲಿ ಬಂದರೆ ಅದಕ್ಕೊಂದು ರೀಸನು, ಪ್ರಾಫಿಟ್ನಲ್ಲಿ ಬಂದರೆ ಅದಕ್ಕೊಂದು ರೀಸನು. ಲಾಸ್ನಲ್ಲಿ ಬಂದರೆ ನಿಮ್ಮ ಮೇಲೆ ಬ್ಲೂ ಬಟ್ ಮಾಡೋದು,
ಪ್ರಾಫಿಟ್ನಲ್ಲಿ ಬಂದರೆ ತನ್ನ ಮೇಲೆ ಬಟ್ ಮಾಡ್ಕೋದ, ನನ್ನಿಂದ ಪ್ರಾಫಿಟ್ ಆಗಿದೆ, ನಿನ್ನಿಂದ ಲಾಸ್ ಆಗಿದೆ, ಈ ರೀತಿ ಮಾಡ್ತಾ ಮಾಡ್ತಾ ಚಲೋ ದುಡ್ಡು ಬಂದಾಗ ಡಿವ್ಯಾಲ್ಯೂಷನ್ ಆಗೋದು, ಲೋ ಪರ್ಸೆಂಟಲ್ಲಿ ಇದ್ದಾಗ ಸಪೋರ್ಟ್ ಮಾಡಿದಂತೆ ಹಿಂಸರಿ ಅಂತ ಕೆಲಸಗಳನ್ನು ಮಾಡ್ತಾಯಿದ್ರು. ಅಂಥ ಕಂಪ್ನಿಗಳನ್ನ ತುಂಬ ನೋಡಿದ್ದೇನೆ, ಭಾಳಷ್ಟು ಕಂಪ್ನಿ ನೋಡಿದ್ದೇನೆ. ಆದರೆ ಇವತ್ತು ನೀವೇನು ಮಾಡ್ತಾಯಿದ್ರಿ, ಈ 3 ಜನ ಏನು ಯಾರ್ದು ಕೆಟ್ಟದ್ದನ್ನು ಬಯಸೋದು ಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ ಅನ್ನೋಂಥ ಏನು ನಮ್ಮ ಗಾಂಧೀಜಿಯ ತತ್ವದ ಇದೆ, ಆ ರೀತಿ ನೀವು 3 ಜನ ಇದ್ದೀರಿ. ಆದಷ್ಟು ಬೇಗ ಯಶಸ್ಸನ್ನು ಆಗಲಿ, ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. 1 ಕನ್ಸ್ಟ್ರಕ್ಷನ್ ಅಲ್ಲ, 2 ಬಿಲ್ಡಿಂಗ್ ಅಲ್ಲ, 3 ಬಿಲ್ಡಿಂಗ್ ಅಲ್ಲ, ಈ ಕಂಪ್ನಿಯನ್ನು ಕಟ್ಟಿ ತಾವು ಗ್ರೋತಿಗೆ ತರ್ತಾ ಇದ್ದೀರಿ. ಆದಷ್ಟು ಬೇಗ ಆಕೃತಿ ಡಿಸೈನಿಂಗ್ ಡೆವಲಪರ್ಸ್ ಕಂಪ್ನಿ ಏನಿದೆ ಯಶಸ್ಸನ್ನು ಆಗಲಿ. ಮತ್ತು ಮಿಡಲ್ ಕ್ಲಾಸ್ ಜನರ ಬಗ್ಗೆ ತಾವೇನು ಯೋಚನೆ ಮಾಡ್ತಾಯಿದ್ದೀವಿ, ಅವರ ಸೈಟ್ ಇದ್ದರೆ ಒಂದು 5 ಲಕ್ಷದಲ್ಲಿ 5 ಲಕ್ಷ ರೂಪಾಯಿದಲ್ಲಿ ನಾನು ಚಲೋ ಒಂದು ಮನೆ ಕಟ್ಟಿ ಕೊಡ್ತೇನೆ ಅಂತ ಏನು ಹೇಳ್ತಾ ಇದ್ರಿ, ಅಂಥ ಮನೆ ಕಟ್ಟಿ ಕೊಡೋದು ಯಶಸ್ಸನ್ನು ಆಗಲಿ, ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಆಕೃತಿ ಕಂಪ್ನಿ ಏನಿದೆ ಒಂದು ಜನಪರ ಚಿಂತನೆಗಾಗಿ ಇರಲಿ ಅಂತ ಹೇಳ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.